ಹರೇ ಕೃಷ್ಣ ಎಲ್ಲ ಭಕ್ತರಿಗೆ ಸ್ವಾಗತ. ಇಂದಿನ ವಿಷಯ ಭಗವದ್ಗೀತಾ ಯಥಾರೂಪ 14ನೇ ಅಧ್ಯಾಯ ಶ್ಲೋಕ ಸಂಖ್ಯಾ 29ನೇ ಶ್ಲೋಕವನ್ನು ಏತಾಂ ದೃಷ್ಟಿಂ ಅವಸ್ತಭ್ಯ 16.9 ಏತಾಂ ದೃಷ್ಟಿಂ ಅವಸ್ತಭ್ಯ ಅಲ್ಪಬುದ್ಧಯಃ ಪ್ರಭವಂತ್ಯ ಉಗ್ರಕರ್ಮಾಣಃ ಕ್ಷಯಾಯ ಜಗತೋ ಅಹಿತಾಯ ಅನುವಾದ ಮತ್ತು ಭಾವಾರ್ಥ ಶ್ರೀಲಾ ಪ್ರಭುಪಾದರಿಂದ ರಿಪೀಟ್ ಮಾಡಿ. Following such conclusions, the demonic who are lost to themselves and who have no intelligence engage in unbeneficial horrible works meant to destroy the world. ಇದು 14ನೇ ಅಧ್ಯಾಯ ಪ್ರಾರಂಭ ಆಗಿದ್ದ ಶ್ರೀ ಭಗವಾನ್ ವಾಚ ಸ್ವತಃ ಭಗವಂತನೇ ಹೇಳಿದ್ದಾನೆ. ಇದರಲ್ಲೇ ಆಸುರಿ ಸ್ವಭಾವ ಮತ್ತು ದೈವಿ ಸ್ವಭಾವ ಅವ್ರದ್ದು ಲಕ್ಷಣ ಏನೇನವ, ಯಾರ್ಯಾರ ಆಸುರಿ ಸ್ವಭಾವ ಮತ್ತು ದೈವಿ ಸ್ವಭಾವ. ನಿನಗೆ ಕೇಳಿದಿಲ್ಲ, ಈಗ ಹೇಳಿದಿಲ್ಲ, ಲಕ್ಷ ಪಟ್ಟು ಕೇಳ, ಎಲ್ಲ ಮನಸ್ಸಿಗೆ ಬೇಡ. ಎರಡು ಏನೇನು ಹೇಳಿರ್ತಾನಿಲ್ಲ,
ದೈವಿ ಸ್ವಭಾವ ಮತ್ತು ಆಸುರಿ ಸ್ವಭಾವ. ಮೊದಲೇ 3 ಶ್ಲೋಕದಲ್ಲಿ ದೈವಿ ಸ್ವಭಾವ ಬಂದು ಅವ್ರ ಲಕ್ಷಣ ಹೇಗಿರ್ತದೆ. 26 ಗುಣ ಬಂದಾವ, 26 ಕ್ವಾಲಿಟೀಸ್. ವೈಷ್ಣವ್ರಿಗೆ ಎಷ್ಟವ? ಅವ್ರದ್ದು 26 ಕ್ವಾಲಿಟೀಸ್, 26 ಲಕ್ಷಣ ಬಂದಾವ. ಎಲ್ಲ ದೈವಿ ಸ್ವಭಾವ. ಇವು ನಮ್ಮಲ್ಲಿ ಅವರನ್ನು ನೋಡ್ತಾರೆ. ಮತ್ತು 4ನೇ ಶ್ಲೋಕದಿಂದ ನಿನ್ನೆ 7ನೇ ಶ್ಲೋಕ ತನ 8ನೇ ಶ್ಲೋಕ ತನ ಆಸುರಿ ಸ್ವಭಾವದಲ್ಲ ಹೇಳಿ. ಆಸುರಿ ಸ್ವಭಾವವು ಲಕ್ಷಣ ಹೆಂಗಿದೆ? ಕಲಿಯುಗದಲ್ಲಿ ಶಾಸ್ತ್ರ ಹೇಳೋ ಪ್ರಕಾರ ಮೊದಲ ಸತ್ಯುಗ, ತ್ರೇತಾಯುಗ, ದ್ವಾಪರ, ಕಲಿ. ಸತ್ಯುಗದಲ್ಲಿ ಸೂರ್ಯಾರಸರು ಬೇರೆ ಬೇರೆ ಲೋಕದಲ್ಲಿ ಇರ್ತಿದ್ರು. ಏನು ಹೇಳಿದೆ? ಸೂರ್ಯಾರಸರು ಇರ್ತಿದ್ರೆ ಬೇರೆ ಬೇರೆ ಲೋಕದಲ್ಲಿ. ತ್ರೇತಾಯುಗ ರಾಮ ಅವತಾರ ಆಗಿತ್ತು, ಒಂದೇ ಲೋಕದಲ್ಲಿ ಬಂದು ರಾಮ ರಾವಣ ಎಲ್ಲ ಇಲ್ಲೇ ಪ್ರಕಾಶ್ ರಾಮನ ಅವತಾರ ಎಲ್ಲ ಆಯ್ತು. ಅಯೋಧ್ಯೆ ಹೋಗಿರಲಿಲ್ಲ, ನೀವು ಹೋಗಿಲ್ಲ. ಭವ್ಯವಾದಂಥ ಮಂದಿರ ಕಟ್ಟಾರ. ಯಾರು ಹೋಗಿಲ್ಲ ಅಯೋಧ್ಯೆಗೆ? ಒಬ್ಬರ ಯಾರು ಹೋಗಿಲ್ಲ ಅಯೋಧ್ಯೆ? ಇಲ್ಲಿ ಬಸ್ ಸ್ಟ್ಯಾಂಡ್ ಮುಂದಿಂದ, ಹಳೆ ಬಸ್ ಸ್ಟ್ಯಾಂಡ್ ಮುಂದೆ ಅಲ್ಲೂ ಅಯೋಧ್ಯೆಗೆ ಎಲ್ಲ ಹೋಗ್ಯಾರ ಕಾಣುತ್ತೆ. ಈ ಅಯೋಧ್ಯೆ ಹೋಗೋದು ಎಲ್ಲರೂ ಹೋಗ್ಬಾರ. ಇಂಥ ದೊಡ್ಡ ದೇವಸ್ಥಾನ ಕಟ್ಟಾರ, ಭಾಳ ಚೆನ್ನಾಗಿ. ರಾಮ ಜನ್ಮಭೂಮಿ 500 ವರ್ಷ ತನ ಹೊರಾಡಿ ಕಡೆಗೆ ಆತಲ್ಲ. ಈಗ ರಾಮನ ಅವತಾರ ಇಲ್ಲೇ ಆಯ್ತು. ರಾವಣ ಅವನು ಇಲ್ಲೇ ಲಂಕಾದಾಗ. ಅದಕ್ಕೆ ಸತ್ಯುಗದಲ್ಲಿ ಬೇರೆ ಬೇರೆ ಲೋಕದಲ್ಲಿ ಸುರಾಸುರ, ತ್ರೇತಾಯುಗದಾಗ ಒಂದೇ ಲೋಕದಾಗ ಬಂದ್ಬಿಟ್ಟು, ದ್ವಾಪರ ಯುಗದಲ್ಲಿ ಒಂದೇ ಕುಲದಾಗ ಬಂದ್ಬಿಟ್ಟು, ಪಾಂಡವರು ಕೌರವರು ಒಂದೇ ಕುಲ, ಒಂದೇ ಕುಲದಲ್ಲಿ ಬಂದ್ಬಿಟ್ಟು, ಕಲಿಯುಗದಲ್ಲಿ ಪ್ರತಿಯೊಬ್ಬರ ಒಳಗೆ ಸುರ ಅಸುರರು ಸೇರ್ಬಿಟ್ಟಾರೆ. ಈಗ ಅಸುರಿ ಸ್ವಭಾವ ನೋಡಿದ್ರೆ ನಮ್ಮೊಳಗೆ ಇರ್ಬೋದು ಅಂತಾವೆಲ್ಲ. ದೈವಿ ಸ್ವಭಾವ ಸ್ವಲ್ಪ ಸ್ವಲ್ಪ ಇರ್ಬೋದು, ಆಸುರಿ ಸ್ವಭಾವ ಸ್ವಲ್ಪ ಸ್ವಲ್ಪ ಇರ್ಬೋದು. ಈಗ ನಮ್ಗೆ ಮೋಕ್ಷ ಬೇಕಂದ್ರೆ ದೈವಿ ಸ್ವಭಾವರಾಗಬೇಕು, ಆಮೇಲೆ ಮೋಕ್ಷ. ಆಸುರಿ ಸ್ವಭಾವ ಇತ್ತಂದ್ರೆ ಮೋಕ್ಷ ಸಿಗುವುದಿಲ್ಲ. ಹೆಂಗೆ ಸಿಗ್ತದೆ ಮೋಕ್ಷ? ಸಿಗಲಿಕ್ಕೆ ಶಕ್ಯ ಇದೆ. ಅದಕ್ಕೆಲ್ಲ ಇಲ್ಲಿ ಸಿಸ್ಟಮ್ಯಾಟಿಕ್ ಭಗವಂತ ಹೇಳಿಕೊಡ್ಲಿಕ್ಕತ್ತಾನ. ಅಂತಿಮ ಲಕ್ಷ್ಯ ಏನಂದ್ರೆ ಈ ಭವಬಂಧನದಿಂದ ಮುಕ್ತ ಆಗಬೇಕು. ಇಲ್ಲ ಇಲ್ಲೇ ಸಂಸಾರದ ಚಕ್ರದಲ್ಲಿ ಸಿಗ್ತಾ ಇದ್ದೀವಿ. ಎಷ್ಟು ಜನ್ಮ ನಾವು? ಕೋಟಿ ಕೋಟಿ ಜನ್ಮ ಆಗಿಲ್ಲ. ಇದೇ ಕಂಟಿನ್ಯೂ ಆಗ್ಬೋದು ಹೋಗ್ತದೆ. ಒಂದು ಯೋನಿಯಿಂದ ಇನ್ನೊಂದು ಯೋನಿ, ಇನ್ನೊಂದು ಯೋನಿ, ಈಗ ಈ ಲೋಕದಿಂದ ಇನ್ನೊಂದು ಲೋಕ, ಬರೀ ಈಗ ಜೀವ ಭ್ರಮಣ ಮಾಡ್ತಾ ಬಂದು ಇಲ್ಲಿವರೆಗೆ. ಇದನ್ನು ಅಲೆಕ್ಷ ಮಾಡಿಬಿಟ್ರೆ ಮತ್ತೆ ಇಲ್ಲೇ ಕಂಟಿನ್ಯೂ ಮಾಡಬಾರ್ದಂದ್ರೆ ಇವೆಲ್ಲ ಏನು ಹೇಳ್ಯಾರ ಇದನ್ನು ನಾವು ಸೀರಿಯಸ್ ತಗೋಬೇಕು. ಅದಕ್ಕೆ ಇದು ಆಸುರಿ ಸ್ವಭಾವ. ವಿಶೇಷವಾಗಿ ಹಿಂದಿನ ಶ್ಲೋಕ ನಿನ್ನೆ ಚರ್ಚೆ ಮಾಡಿದ್ದೆ. ಪ್ರವರ್ತಂಚ ನಿವರ್ತಂಚ ಜನ ನ ವಿದುರ್ ಆಸುರ. ಏನು ಮಾಡಬೇಕು, ಏನು ಬಿಡಬೇಕು ಗೊತ್ತೇ ಇಲ್ಲ. ಶಾಸ್ತ್ರದ ಮೇಲೆ ವಿಶ್ವಾಸ ಇಲ್ಲ, ಸಾಧು ಮೇಲೆ ವಿಶ್ವಾಸ ಇಲ್ಲ. ಈ ರೀತಿ ಆಸುರಿ ಸ್ವಭಾವ. ಪ್ರವರ್ತಂಚ ನಿವರ್ತಂಚ ಜನ ನ ವಿದುರ್ ಆಸುರ. ನ ಶೌಚಂ ನಾಪಿ ಚಾಚಾರೋ ನ ಸತ್ಯಂ ನ ವಿದ್ಯತೆ. ನ ಶೌಚಂ ಅಂದರೆ ಸ್ವಚ್ಛ ಇರುವುದಿಲ್ಲ. ಎಲ್ಲ ಹೊಲಸ ಬ್ಯಾಡ್ ಹ್ಯಾಬಿಟ್ಸ್ ಇರ್ತಾವೆ. ಶರೀರದ್ದು ಶುದ್ಧರಾಗಿದೆ. ಯಾವಾಗೋ ಒಂದ್ಸರಿ ಸ್ನಾನ ಮಾಡಿ ಅಥವಾ ದಿವಸ ಸ್ನಾನ ಮಾಡಿದ್ರು ಅವೇ ಬಟ್ಟೆ ಹಾಕೊಂಡು ಚೇಂಜ್ ಮಾಡಿದ್ರೆ ಅಂತ ಯಾರು ಹಾಕಿರ್ತಾರೆ. ವಾಶ್ ಕ್ಲಾತ್ ಹಾಕೊಂಡ್ಬಿಡ್ಬೇಕು. ಸ್ನಾನ ಆದ್ಮೇಲೆ ವಾಶ್ ಕ್ಲಾತ್ಗೆ ಇಸ್ತ್ರಿ ಇರಲೇಬೇಕು. ವಾಶ್ ಹಾಕೊಂಡ್ಬಿಟ್ರೆ ನೋಡಿ ನಿಮ್ಮ ಬಟ್ಟೆನೂ ಹೊಲಸಾಗೋದಿಲ್ಲ. ಭಾಳ ಸರಿ ಹೇಳಿದೆ.
ಅವನ್ನೇ ನೀವು 4 ದಿವಸ ಹಾಕಿಬಿಟ್ರೆ ಬಟ್ಟೆನೂ ಕೊಳಕಾಗ್ಬಿಡ್ತು. ಆಮೇಲೆ ತಿಕ್ಕಿ ಸ್ವಚ್ಛ ಮಾಡಲಿಕ್ಕೆ ಅಥವಾ ಈಗೆಲ್ಲ ಮಷಿನ್ ಹಾಕಿಬಿಡ್ತಾರೆ, ಅಲ್ಲಿ ಸ್ವಚ್ಛ ಆಕೈತಿ ಮತ್ತೆ ಹೊಡಿಬೇಕಂತ. ಇದು ಬಟ್ಟೆನೂ ಸ್ವಚ್ಛ ಇರ್ತದೆ, ನಿಮಗೂ ಒಳ್ಳೆಯದು. ಭಾಳ ಇಲ್ಲ, ಇಮಿಡಿಯೇಟ್ಲಿ ವಾಶ್ ಹಾಕೊಂಡ್ಬಿಟ್ಟು ಮುಗಿದು. ಪ್ರಭುಪಾದವರು ಮಾತಾಜಿ ಶಿಷ್ಯಂದ್ರ, ಮಾತಾಜಿ ಪ್ರಭುಪಾದರು ಎಲ್ಲರಿಗೂ ಪ್ರವಚನ ಬಂದಾಗ ಆ ಮಾತಾಜಿ ಕೇಳ್ತಾರೆ ಪ್ರಭುಪಾದವರು, ಎಷ್ಟು ಸಿರಿಯವ ನಿಮ್ಮ ಕಡೆ ವಿಷ ಬೇರೆ ಬೇರೆ ಹಾಕಿರ್ತೀರ ಅಂತ ಕೇಳಿದ್ರು. ಮುದ್ದಾಮ ಕೇಳಿದ್ರು, ಎಲ್ಲರ ಮುಂದೆ ಕೇಳಬೇಕು, ಎಷ್ಟು ಸಿರಿಯವ ವಿಷ ಬೇರೆ ಬೇರೆ ಹಾಕಿರ್ತಿಲ್ಲ ಅಂತ ಕೇಳಬೇಕು. ಆವಾಗ ಮಾತಾಜಿ ಹೇಳಿದ್ರೆ, ಪ್ರಭುಪಾದವರೇ ನನ್ನ ಕಡೆ ಇದೆ 2 ಸೀರೆ, ಈಗ ಹಾಕೊಂಡಿದ್ದು ಬಂದ ನಿನ್ನಿದು ಒಳಗೆ ಹಾಕಿನ, ಈಗ ಹಾಕೊಂಡಿದ್ದು ಬಂದ ನಿನ್ನಿದ ಒಗದು ಹಾಕಿನ, ಈಗ ಅದು ನಾಳೆ ಬರ್ತು ನೋಡಿ. ಪ್ರಭುಪಾದ ಡ್ರೆಸ್ ನೋಡ್ರಿ ಇಟ್ಕೋರಿ ಸೀರೆ ಬೇಕಾದ್ರೆ ಈ ರೀತಿ ಆಗಬೇಕು. ಸೀರೆ ಆಗಲಿ ಬಟ್ಟೆ ಆಗಲಿ ಅರ್ಧ ಆಗಲಿ ವಾಶ್ ಕ್ಲಾತ್ ಹಾಕ್ಕೊಳ್ಳೋದು ಒಂದು ಹ್ಯಾಬಿಟ್ ಮಾಡ್ಕೊಂಡ್ಬಿಟ್ರೆ ನೋಡಿ ನಿಮಗೆ ಕಾನ್ಷಿಯಸ್ನೆಸ್ ಮೇಲೆ ಇಫೆಕ್ಟ್ ಬರ್ತದೆ. ಇವೆಲ್ಲ ಕ್ಲೀನ್ ಹ್ಯಾಬಿಟ್ಸ್ ಆಗ್ತದೆ, ನಮ್ಮ ಕಾನ್ಷಿಯಸ್ನೆಸ್ ಮೇಲೂ ಇಫೆಕ್ಟ್ ಬರ್ತದೆ. ಈಗ ಗೋವಿಂದ ಧಾಮ ಅಲ್ಲಿ ಒಳಗೆ ಪ್ರವೇಶ ಮಾಡೋದಕ್ಕೆ ಈಗ ಇದು ಮ್ಯಾಲೆ ಹೋಗಿರಂಗಿಲ್ಲ, ಅಲ್ಲಿ ಜಾಸ್ತಿ ಈ ಹಳೆ ದೇವಸ್ಥಾನಕ್ಕೆ ಇಟ್ಕೋರಿ ಕೃಷ್ಣ ಬಂದ ಒಳಗೆ ಬಂದು ಕೂಡ ಒಂದು ವಾತಾವರಣ ಬೇರೆ ಅನ್ನಿಸ್ತದ ಇಲ್ಲ. ಈ ಗೋವರ್ಧನ ಬಂದಾಗ ಮೇಲೆ ಬಂದು ಕೂಡ ವಾತಾವರಣ ಬೇರೆ ಅನಿಸ್ಬಿಡ್ತದೆ. ಅದೇ ಒಂದು ಬಾರ್ ಒಳಗೆ ಹೋದ್ರೆ ಎಲ್ಲ ಪಾಪದ ಕೆಲಸ ನಡಿ ಒಳಗೆ ಹೋಗ್ಬಿಟ್ರೆ ಏನು ಬಾಯಿದೆ, ಎಷ್ಟು ಕೆಟ್ಟ ವಾತಾವರಣ. ಅಲ್ಲಿ ಎಷ್ಟು ಪಶು ಪಕ್ಷಿ ಹೊಡಿತಿರ್ತಾರ, ಸತ್ತಿರ್ತಾವ, ಬಾತ್ತಿರ್ತಾವ, ಅವು ತಿಂತಾರ, ಎಲ್ಲ ಕೆಟ್ಟ ವಾತಾವರಣ. ನೋಡಿ ಇಮಿಡಿಯೇಟ್ಲಿ ಅಲ್ಲಿ ಇಫೆಕ್ಟ್ ಬಂದು ಮೈಂಡ್ನಲ್ಲಿ. ಕೋರ್ಟ್ ಕಚೇರಿ ಹೋದ್ರೆ ಹೇಗಿರ್ತದೆ, ಪ್ರಭುಪಾದವ್ರ ಒಂದ್ಸರಿ ಕಲ್ಕತ್ತಾ ಯಾವುದೋ ಒಂದು ಕೇಸಿಗೆ ಕೋರ್ಟ್ನಾಗ ಹೋದ್ರು, ಅಲ್ಲೆಲ್ಲ ಇವಾಗ ನಡೆದಿರ್ತಾವೆ. ಪ್ರಭುಪಾದ ನೋಡಿ ಎಷ್ಟು ಕೆಟ್ಟ ವಾತಾವರಣ ಅದಪ್ಪ, ಇಲ್ಲಿ ಎಷ್ಟು ಪೊಲ್ಯೂಟ್ ಅಟ್ಮಾಸ್ಫಿಯರ್ ಅಂತ ಹೇಳಿ ಶಿಷ್ಯರಿಗೆ ಹೇಳಿಬಿಟ್ಟು ಕೀರ್ತನೆ ಮಾಡ್ತಾರೆ. ಇಮಿಡಿಯೇಟ್ಲಿ ಕೀರ್ತನೆ ಮಾಡಿಸಿದ್ರು. ಹೌದು, ಒಳಗಡೆ ಹೋಗಿಲ್ಲ, ಇನ್ನೂ ಹೊರಗೆ ಕೀರ್ತನೆಯನ್ನು ಮಾಡಿದ್ದು ಒಂದು ಪ್ರಸಂಗ ಬರ್ತದೆ. ಅದಕ್ಕೆ ಇವರು ಜಗತ್ತು ಇಫೆಕ್ಟ್ ನಮ್ಮ ಮೇಲೆ ಬರ್ತದೆ. ಸ್ವಚ್ಛ ಅದರಿಂದ ನಮ್ಮ ಶರೀರ ನಾವು ಸ್ವಚ್ಛ ಇಟ್ಕೊಂಡು ಸ್ವಚ್ಛ ಎಲ್ಲ ಹ್ಯಾಬಿಟ್ಸ್ ಇದ್ರೆ ನಮ್ಮ ಕಾನ್ಷಿಯಸ್ನೆಸ್ ಮೇಲೆ ಅದರ ಇಫೆಕ್ಟ್ ಬರ್ತದೆ. ನೋಡ್ಬೇಕಾದ್ರೆ ಟ್ರೈ ಮಾಡಿ ನೋಡ್ರಿ. ನಾಳೆ ಏನು ಎಷ್ಟು ಕಾಸ್ಟು ಕಡಿಮೆ ಮಾಡ್ತಾರೆ, ಬಟ್ಟೆನೂ ಹೊಲಸ ಸ್ವಚ್ಛ ಕ್ಲೀನ್ ಕ್ಲಾತ್ ಹಾಕೊಂಡ್ಬಿಟ್ರೆ. ನಾನು ಹಿಂದಕ್ಕೆ ಉದಾಹರಣೆ 2 ಸಲ ಹೇಳೀನಿ. ನಮ್ಮಲ್ಲಿ ಒಬ್ಬ ಡ್ರೈವರ್ ಇದ್ದ, ಬ್ರಾಹ್ಮಣ ಇದ್ದ, ನಮ್ಮ ಅಜ್ಜನ ಡ್ರೈವರ್, ಅಜ್ಜ ಜೊತೆ ಅಡ್ಡಾಡ ಡ್ರೈವರ್ ಕೆಲಸ ಮಾಡ್ತಾನೆ. ಸ್ವತಃ ಇದ್ದಾನೋ ಇಲ್ಲ, ಡ್ರೈವರ್ ಇದ್ದಾನೆ. ದಿವಸ ಧೋತ್ರ ವಾಷ್ಟ ಸ್ನಾನ ಅಂತೂ ಮಾಡ್ತಿದ್ದ, ಬಗದ ಬಟ್ಟೆ ಹಾಕೊಂಡು ಕ್ಲೀನ್ ಗಾಡಿನೂ ಸ್ವಚ್ಛ ಇಟ್ಟಿರ್ತಿದ್ದೆ. ನಾವು ಹೋದ್ರೆ ಕಿತ್ತು ಉಳಿಸ್ತಿದ್ದ, ಗಾಡಿ ಕಡೆ ಬರಬೇಡ, ಹುಡುಗರು ಇದ್ದಾಗ ಸ್ವಚ್ಛ ಇಟ್ಟಿರ್ತಿದ್ದೆ ಗಾಡಿ, ತಾನು ಹಂಗೆ ಸ್ವಚ್ಛ. ಏನು ಕಾಸ್ಟ್ ಹಾಕಿದ್ ನೋಡ್ರಿ, ಡ್ರೈವರ್ಗೆ ಮೇಂಟೈನ್ ಮಾಡಲಿಕ್ಕೆ ಇನ್ನು ನಮ್ಗೆ ಆಗೋದಿಲ್ಲ. ಒಂದು ಕ್ಲಾಸ್, ಒಂದು ಶರ್ಟ್ ಪ್ಯಾಂಟ್ ಸ್ವಚ್ಛ ಚೇಂಜ್ ಮಾಡಿಬಿಟ್ರೆ ಸ್ವಚ್ಛ ಆಯಿತಾ. ಈಗ ಸ್ವಚ್ಛ ಇಲ್ಲ ಅಂದ್ರೆ ಆಸುರಿ ಸ್ವಭಾವ ಮತ್ತು ಕ್ಲೀನ್ ಹ್ಯಾಬಿಟ್ಸ್ ಇಲ್ಲ. ಬಾಯಾಗ ಬಟ್ಟೆ ಹಾಕೋದು, ಇದು ಮಾಡೋದು, ಏನೆಲ್ಲ ಮಾಡ್ತಿರ್ತಾರೆ. ಮತ್ತು ಇನ್ನು ಕೆಲವರು ಪುಸ್ತಕಿಗೆ ಟೇಸ್ಟ್ ಇರ್ಬೇಕಾದ್ರೆ ನೋಟ್ ಎಣಿಸ್ಬೇಕಾದ್ರೆ ಮಾಡೇ ನೋಟ್ ಎಣಿಸ್ತಾರೆ. ಅವ್ರು ನೋಟ್ ಕೊಟ್ಟಿದ್ರೆ 4 ಸರಕ್ಕೆ ತೊಗೋಬೇಕು, ಅಷ್ಟು ಅನ್ಸುತ್ತೆ. ಎಲ್ಲರೂ ನೋಡಿ ಬಂದ್ಮೇಲೆ ನೋಡ್ರಿ ವ್ಯವಹಾರ ಮಾಡ್ತಿರಲ್ಲ, ಮನೆಗೆ ಬಂದ ಕೈ 4 ಸಲ ತೊಗೊಬೋದು, ಎಷ್ಟು ಹೊಲಸುತ್ತಾವಲ್ಲ, ಭಾಳ ಹೊಲಸು. ಕೆಲವು ಮಾತ್ರ ಹೊಸ ಸಿಗ್ತಿರ್ತಾವೆ. ಆಗ ಜನದ ಹ್ಯಾಬಿಟ್ಸ್ ಎಷ್ಟು ಹೊಲಸಾಗುತ್ತೆ. ಸಣ್ಣ ಹುಡುಗರಿಂದಾಗ ನಮ್ಗೆ ಕಲಿಸಿದ್ದಾರೆ, ಮನೆಯಲ್ಲೇ ಕಲಿಸಿದ್ರು. ಪುಸ್ತಕ ಅಂದರೆ ಸರಸರು, ಯಾವುದೇ ಪುಸ್ತಕ ಕಾಲು ಹಚ್ಚಬೇಡ ಅಂತ, ನೆಲದಾಗಿಡಬೇಡ ಅಂತ,
ಪುಸ್ತಕ ತಗೊಂಡ ಮೇಲೆ ಅಲ್ಲೇ ಕಾಲಾಗ ನೋಟ್ಬುಕ್ ಇರ್ಬೋದು, ಯಾವುದೇ ಪುಸ್ತಕ ಇರಲಿ. ಏನಂದ್ರೆ ಸರಸ್ವತಿ ಬುಕ್ಕಲ್ಲ, ಸರಸ್ವತಿ ಅದು ಪುಸ್ತಕ ಅಂದ್ರೆ ಸರಸ್ವತಿ. ಮತ್ತು ಲಕ್ಷ್ಮಿ ರೊಕ್ಕ ಮತ್ತು ಅದಕ್ಕೆ ಯಾಕೆ ನೋಟ ಲಕ್ಷ್ಮಿ ರೊಕ್ಕ ಎಣಿಸ್ಬೇಕಾದ್ರೆ ಹಚ್ಚಬೇಕು. ಎಲ್ಲ ಬ್ಯಾಡ್ ಹ್ಯಾಬಿಟ್ಸ್. ಗೀತಾ ಬುಟ್ಟಿ ಮಾಡೋದು ನೋಡಿ ಎಷ್ಟು ಮಂದಿ ಗೀತಾ ಹೇಳ್ಕೊಂಡಿರ್ತಾರೆ, ಹಿಂಗೆ ಪರಿಗಣಿಸ್ತಾರೆ. ಎಷ್ಟು ಅಪರಾಧ ಮಾಡಿದ್ದಾರೆ, ಎಷ್ಟು ಅನ್ಕ್ಲೀನ್ ಹ್ಯಾಬಿಟ್ಸ್. ಅದಕ್ಕೆ ಇವೆಲ್ಲ ಬ್ಯಾಡ್ ಹ್ಯಾಬಿಟ್ಸ್, ಅನ್ಕ್ಲೀನ್ ಹ್ಯಾಬಿಟ್ಸ್ ಇವೆಲ್ಲ ಚೇಂಜ್ ಆಗುತ್ತೆ. ನಮ್ಮ ಕಿವಿ, ನಮ್ಮ ಮೂಗೆಲ್ಲ ನಾವು ಸ್ವಚ್ಛ ಮಾಡ್ಕೋಬೇಕಾದ್ರೆ ಯಾರು ಮಾಡ್ತಾರೆ. ಸಣ್ಣ ಮಕ್ಕಳಿದ್ದಾಗ ಅಮ್ಮ ಮಾಡ್ತಿರ್ತಿಲ್ಲ, ಅದನ್ನು ದೊಡ್ಡವರಾದ್ಮೇಲೆ ನಾವು ಮಾಡ್ಕೋಬೇಕಾದ್ರೆ ಮಾಡಿ ಆದಮೇಲೆ ಪಬ್ಲಿಕ್ದಾಗ ಮಾಡೋದಲ್ಲ ಅದು. ಆಮೇಲೆ ಕೈ ಸ್ವಚ್ಛ ತೊಳ್ಕೊಂಡು ಸ್ನಾನ ಮಾಡಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಇದು ಎಲ್ಲ ಕ್ಲೀನ್ ಹ್ಯಾಬಿಟ್ಸ್ ಇಟ್ಕೋಬೇಕು. ನಾ ಸ್ವಚ್ಛ ಅಂದರೆ ಆಶೀರ್ವದಿಸಬೇಕು, ಸ್ವಚ್ಛ ಇರಬೇಕು. ನಾಟ್ ಈ ಚಾಚಾಗಳು ಅಂದರೆ ನೋ ಪ್ರಾಪರ್ ಬಿಹೇವಿಯರ್, ಎಟಿಕೇಟ್ಸ್ ಇರೋದಿಲ್ಲ, ಯಾರಿಗೂ ರೆಸ್ಪೆಕ್ಟ್ ಮಾಡೋದಿಲ್ಲ. ಆ್ಯರೋಗೆನ್ಸ್, ಇಂಗ್ಲೀಷ್ ವರ್ಗದಲ್ಲಿ ಬಂದದ್ದು ಆ್ಯರೋಗೆನ್ಸ್, ಪ್ರೈಡ್ ಎಲ್ಲ ಹೋಗ್ಬಿಟ್ಟು. ಆಮೇಲೆ ನಮ್ಮಿಂದ ಭಾವನ ಇಲ್ಲ. ಇವೆಲ್ಲ ಆಸುರಿ ಸ್ವಭಾವ ಲಕ್ಷಣ. ನಾಟಿ ಚಾಚ ನ ಸತ್ಯಂ, ಯಾವಾಗಲೂ ಸತ್ಯ ಮಾತಾಡುವುದೇ ಇಲ್ಲ. ಮಾತಿಗೆ ಸುಳ್ಳೇ ಬರೇ ಸುಳ್ಳು ಮಾತಾಡೋದು, ಸುಳ್ಳು ಮಾತಾಡಿದ್ರೆ ಏನು ಸಮಸ್ಯೆ ಬರ್ತದೆ? ಏನು ಸುಳ್ಳು ಮಾತಾಡಿದ್ರೆ ನೆನಪಿಟ್ಕೋಬೇಕು ನಾವು. ಖರೆ ಮಾತಾಡಿದ್ರೆ ಏನು ನೆನಪಿಟ್ಕೊಳ್ಳೋದು? ಇದ್ದಕ್ಕಿದ್ದಂಗೆ ಖರೆ ಮಾತಾಡಿದ್ರೆ ಹೋಗೋದು. ಸುಳ್ಳು ಯಾಕೆ ಹೇಳಬೇಕಲ್ಲ? ಸುಳ್ಳು ಹೇಳೋದು ಚಟ, ಅದು ಒಂದು ಆಸುರಿ ಸ್ವಭಾವ. ಸತ್ಯ, ಇವೆಲ್ಲ ಆಸುರಿ ಸ್ವಭಾವ ಜನ ಇವತ್ತಿನ ಶ್ಲೋಕದಲ್ಲಿ ಭಗವಂತ ಹೇಳಲಿಕ್ಕತ್ತಾನ. ಈ ರೀತಿ ಅವರು ಗುಣ ಇದ್ದ ಕಾರಣ ಫಾಲೋಯಿಂಗ್ ಸಚ್ ಕನ್ಕ್ಲೂಷನ್ಸ್, ಇಂಥವೆಲ್ಲ ಮಾಡುತ್ತಾ ದ ಡೆಮಾನಿಕ್ ಹೂ ಆರ್ ಲಾಸ್ಟ್ ಟು ದೆಮ್ಸೆಲ್ವ್ಸ್ ಹ್ಯಾವ್ ನೋ ಇಂಟೆಲಿಜೆನ್ಸ್. ಬುದ್ಧಿ ಇಲ್ಲೇ ಇಲ್ಲ, ಕೆಟ್ಟ ಕೆಲಸ ಮಾಡ್ತಾ ಇದ್ದಾರೆ, ಅದಕ್ಕೆ ಬುದ್ಧಿ ಅದ. ಇವು ಆತಂಕವಾದಿ ಯಾವ ಏನು ಮಾಡಬೇಕಲ್ಲ, ಬುದ್ಧಿ ಇರ್ತವೆ, ಕೆಟ್ಟದಕ್ಕೆ ವಾಪಸ್ ಸಿಗಲ್ಲ, ದುರ್ಬುದ್ಧಿ ಅಲ್ಲ. ಎಲ್ಲ ಈ ಜನ ಮೋಸ ಮಾಡೋದು. ಮಾರ್ಕೆಟ್ನಲ್ಲಿ ನೋಡ್ತಿರಲಿ ಮೋಸ ಎಷ್ಟು ಮಾಡ್ತಾರೆ, ಏನೆಲ್ಲ ಹಿಡಿದ್ರು ಎಲ್ಲ ಪ್ರತಿಯೊಂದರಲ್ಲೂ ಮೋಸ ಮಾಡ್ತಾರೆ. ಆಮೇಲೆ ಏನು ಬಿಹೇವಿಯರ್ ಇಲ್ಲ, ಇವೆಲ್ಲ ಇಂಟೆಲಿಜೆನ್ಸ್ ಯೂಸ್ ಮಾಡಲಿಕ್ಕೆ ಕರೆ ಕೆಟ್ಟದಕ್ಕೂ ವಾಪಸ್. ಆಮೇಲೆ ಏನಾಗ್ತದೆ? ಹ್ಯಾವ್ ನೋ ಇಂಟೆಲಿಜೆನ್ಸ್, ಎಂಗೇಜ್ ಇನ್ ಅನ್ಬೆನಿಫಿಷಿಯಲ್ ಹಾರಿಬಲ್ ವರ್ಕ್ ಮೆಂಟ್ ಟು ಡಿಸ್ಟ್ರಾಯ್ ದ ವರ್ಲ್ಡ್. ಇಂಥ ಕಾರ್ಯದಲ್ಲಿ ತೊಡಗ್ತಾರೆ, ಯಾವುದರಿಂದ ಜಗತ್ತೇ ನಾಶ ಆಗೋದು. ಇವತ್ತು ಜಗತ್ತಿಂದೆಲ್ಲ ಗ್ಲೋಬಲ್ ವಾರ್ಮಿಂಗು ಎಷ್ಟು ಹೇಳಿರ್ತಾರೆ. ಯಾರು ಮಾಡಿದ್ರಿಂದ? ಪಶು ಪಕ್ಷಿಯನ್ನು ಮಾಡ್ಯಾರ ನೋಡ್ರಿ, ಪಶು ಪಕ್ಷಿಯನ್ನು ಮಾಡ್ತಾವ, ಅವೆಲ್ಲ ತಮ್ಮ ಪಾಡಿಗೆ ನಾವು ಆರಾಮಿರ್ತಾವ. ಮನುಷ್ಯನೇ ಎಲ್ಲ ಹಾಳು ಮಾಡ್ಲಿಕ್ಕೆ. ನಿನ್ನ ಒಂದು ವಿಡಿಯೋ ನೋಡ್ತಾ ಇದ್ದೆ, ಸಮುದ್ರದಲ್ಲಿ ಕೆಲವು ಮೀನ ಇರ್ತಾವೆ, ಕ್ಯಾಟ್ ಫಿಶ್, ದೊಡ್ಡ ತಂದು ಅದು ಹಿಡಿದಾವ, ತಗೊಂಡು ಹೊರಗೆ ಬಂದ ಬಾಯಿ ಒಳಗೆ ಇಂಥ ದೊಡ್ಡ ಬಾಟ್ಲಿ ಅಲ್ಲಿ ಬೀಚ್ ಮೇಲೆ ಬಿದ್ದಿದ್ದೆ, ಬಾಟ್ಲಿ ಹಾಕೊಂಡ್ಬಿಟ್ಟದ, ಸಿಕ್ಕೊಂಡ್ಬಿಟ್ಟದ. ಹಿಂಗೆ ಮಾಡಿ ಬಾಟ್ಲಿ ತೆಗೆದ ಮಗ. ಆ ಬಾಟ್ಲಿ ಯಾರು ಬಂದಿದ್ದಾರೆ? ಎಲ್ಲ ಮನುಷ್ಯರಲ್ಲ, ಕುಡಿದು ಎಲ್ಲ ಮಾಡಿ ಹೋಗೋದು. ಪ್ಲಾಸ್ಟಿಕ್ನಾಗ ಎಲ್ಲ ಮನೆಗಿಂದ ಎಲ್ಲ ವೇಸ್ಟ್ ಹಾಕ್ತಾರೆ, ಆ ಕಟ್ಟಿ ಬಾಯಿ ಕಟ್ಟಿ ಒಗೆದು ಬಿಡ್ತಾರೆ ಹೊರಗೆ. ಆಕ್ಳಾಗ ಏನು ಬಿಚ್ಚ ಬರ್ತದೆ, ಅದು ಹಂಗೆ ತೊಗೊಂಡು ತಿನ್ಲಿಕ್ಕೆ ಒಳಗೆಲ್ಲ ಪ್ಲಾಸ್ಟಿಕ್ ಹೋಗಿ. ನಮ್ಮ ಇಸ್ಕಾನ್ ಅಂತ ಒಂದು ಗೋಶಾಲ ಜೈಪುರದಲ್ಲಿ, ಅಲ್ಲಿ ಆಪರೇಷನ್ ಥಿಯೇಟರು, ನಾನು ಬರೀ ವಿಡಿಯೋ ನೋಡೀನಿ, ಅಲ್ಲೇನು ಹೋಗಿಲ್ಲ. ಭಾಳ ನೋಡಿದ್ರೆ ಗೌರ್ಮೆಂಟಿಂದೇ ಇವ್ರಿಗೆ ಹ್ಯಾಂಡ್ ಓವರ್ ಮಾಡ್ಯಾರ. ನಮ್ಮ ಬೆಂಗಳೂರು ಅಂಡರ ದೊಡ್ಡ ಗೋಶಾಲ ಏನು ಮಾಡ್ಯಾರ. ಅಲ್ಲಿ ಆಪರೇಷನ್ ಥಿಯೇಟರ್ ಅದ, ಡಾಕ್ಟರ್ಸ್ ಇದ್ದಾರೆ, ಎಷ್ಟೋ ಮಂದಿ. ಗೋಶಾಲ ಅಂತ ದೊಡ್ಡ ಗೋಶಾಲ, ಸಾವಿರಾರು ಹಾಕೋದು. ಅಲ್ಲಿ ಆಪರೇಷನ್ ಥಿಯೇಟರ್ದಾಗ ಬಿದ್ದಿದ್ದಾಗಿದ್ದ ಅಲ್ವಾ ತಂದಿದ್ದೆ, ಅವನ್ನೆಲ್ಲ ತೆಗೆದ್ರೆ ಇಷ್ಟಿಷ್ಟು ಪ್ಲಾಸ್ಟಿಕ್ ಒಳಗೆ ಪ್ಯಾಕ್.
ಎಲ್ಲ ಮೋಕ್ಷದಿಂದ ಈ ಜಗತ್ತು ಹಾಳಾಗುತ್ತೆ. ಅಕಸ್ಮಾತ್ ಈ ಜಗತ್ತಲ್ಲಿ ಬೆಕ್ಕಿರಲಿಲ್ಲ ತಿಳ್ಕೊರಿ, ಏನಾಗುತ್ತೆ? ಇಲಿ ಸಂಖ್ಯೆ ಬಹಳ ಜಾಸ್ತಿ ಆಗುತ್ತೆ. ಬೆಕ್ಕಿದ್ದಲ್ಲಿ ಇಲಿ ಸಂಖ್ಯೆ ಕಂಟ್ರೋಲ್ ಆಗುತ್ತೆ. ನಾಯಿನ ಇರಲಿಲ್ಲ ಅಂದ್ರೆ ಬೆಕ್ಕಿನ ಸಂಖ್ಯೆ ಬಹಳ ಬೆಳೆದ ಅವು ನಾಯಿ ಎಲ್ಲ ಒಂದಕ್ಕೊಂದು ಬ್ಯಾಲೆನ್ಸ್. ಹಲ್ಲಿನ ಇರಲಿಲ್ಲ ಅಂದ್ರೆ ಏನಾಗ್ತದೆ? ಹುಳ ಜಾಸ್ತಿ ಆಗುತ್ತೆ. ಮನೆಯಲ್ಲಿ ಹಳ್ಳಿ ಎಷ್ಟೋ ಬೆಸ್ಟ್ ಕಂಟ್ರೋಲ್ ಮಾಡ್ಲಿಕ್ಕತ್ತದ. ಈ ಮನೆಯಾಗ ಹುಳ ಪಳ ಅವು ತಿಂತಿರ್ತಾವ, ಅವಾಗ ನಮ್ಗೆ ಗೊತ್ತೇ ಇಲ್ಲ. ನಮ್ಮ ಮನ್ಯಾಗ ನಾವು ಅಷ್ಟು ಇರೋದಿಲ್ಲ, ಅಷ್ಟು ಅಲ್ಲೇ ಇರ್ತಾವ. ನಾವು ಮನೆ ಬಿಟ್ಬಿಟ್ಟು ಹೊರಗೆ ಹೋಗ್ತೀವಲ್ಲ, ಈ ಮನೆಯಾಗ ಅಲ್ಲಿ ಏನು ಮಾಡ್ತಾವ್ರಿ? ಅಲ್ಲೇ ಇರ್ತಾವಿಲ್ಲ, ಅಲ್ಲೇ ಜಾಗ ಒಂದಕ್ಕೊಂದು ನೋಡ್ರಿ. ಇದಿಲ್ಲ ಮನುಷ್ಯ ಇದ್ದಿಲ್ಲ ಅಂದ್ರೆ ಏನಾಗ್ತಿತ್ತು ಅಂತ ಹೇಳಿ. ಮನುಷ್ಯ ಇದ್ದಿದ್ದಿಲ್ಲ ಅಂದ್ರೆ ಈ ಜಗತ್ತು ಬಹಳ ಉತ್ತಮವಾಗಿ, ಈ ಜಗತ್ತೇ ಉತ್ತಮವಾಗಿ. ಮನುಷ್ಯ ಮೋಸ್ಟ್ ಇಂಟೆಲಿಜೆಂಟ್ ಆದ್ರೆ ಮೋಸ್ಟ್ ಡೇಂಜರಸ್. ಮನುಷ್ಯ ಮೋಸ್ಟ್ ಡೇಂಜರಸ್. ಈಗೆಲ್ಲ ಯುದ್ಧ ಆದ್ರೆ ಏನು ಮಾಡಿರ್ತಾರೆ ನೋಡಿ, ಲಕ್ಷ ಜನ ಸತ್ತು. ಪ್ರಾಣಿ ಎಷ್ಟು ಮಂದಿ ಕೊಳ್ತದ? ಮನುಷ್ಯ ಹೊರದ್ರೆ ಏನಾದ್ರೆ ವೆಪನ್ಸ್ ಯೂಸ್ ಮಾಡಿ ಲಕ್ಷಾಂತರ ಜನ ಸತ್ತು. ನ್ಯೂಕ್ಲಿಯರ್ ವೆಪನ್ ವಾರ್ ಯೂಸ್ ಆಗಿಟ್ರೆ ಭಾಳ ದೊಡ್ಡ ಅಧೋಗತಿ, ಜಗತ್ತ ನಾಶ ಆಗುವಂಥ ಪರಿಸ್ಥಿತಿ ಬಂದ್ಬಿಡ್ತದೆ. ಇವರೆಲ್ಲ ಆವಿಷ್ಕಾರ ಯಾರು ಮಾಡ್ಯಾರ? ಇವರೆಲ್ಲ ಬಾಂಬ್, ನ್ಯೂಕ್ಲಿಯರ್ ವೆಪನ್, ಇವು ಎಲ್ಲ ಮನುಷ್ಯ ಮಾಡಿದ್ರು. ಅದಕ್ಕೆ ಬಂದ್ಬಿಟ್ಟಾರೆ. ಮನುಷ್ಯ ಮಾಡೋದು ಅದಕ್ಕೆ ಬೆನಿಫಿಷಿಯಲ್ ವರ್ಕ್ meant to destroy the world. ಜಗತ್ತೇ ನಾಶ ಮಾಡಲಿಕ್ಕೆ ಏನು ಬೇಕು ಎಲ್ಲ ಮನುಷ್ಯ ಮಾಡಿಟ್ಬಿಟ್ಟ. ಪ್ರಭುಪಾದವರ ಹಿಂದಿನ ಕಾಲದಲ್ಲಿ ನಾವು ನೋಡೀವಿ, ನೀವು ನೋಡಿದ್ವಿ, ಬೆಳ್ಳಿ ತಾಟದ ಊಟ ಮಾಡ್ತಿದ್ದ. ಮಳೆಯಿಲ್ಲ, ಬೆಳ್ಳಿ ತಾಟ ಇಲ್ಲೇನ ಬೆಳ್ಳಿ ತಾಟದಾಗ ಊಟ ಮಾಡ್ತಾರೆ ನಮ್ಮ ಜನ. ಈಗ ಎಷ್ಟೋ ಮನೆಯೊಳಗೆ ಇನ್ನೂ ಮಾಡೋದು ಇದ್ದಾರೆ. ಕಾಮನ್ ಇರ್ತದೆ, ಬೆಳ್ಳಿ ಎಲ್ಲ ಮನೆಯೊಳಗೆ ಇದ್ದೇ ಅದ್ರಾಗ ಊಟ ಮಾಡ್ತಾರೆ. ಮತ್ತು ಅದಕ್ಕಿಂತ ಸ್ವಲ್ಪ ಹಿಂದೆ ಹೋದ್ರೆ ಬಂಗಾರ ತಾಟದ ಊಟ ಮಾಡಿದ್ದು ಕೇಳಿದಿಲ್ಲ. ಕ್ವಾಟ್ ಬಂಗಾರ ಎಲ್ಲ ಯಾರೋ ದೊಡ್ಡ ದೊಡ್ಡ ಶ್ರೀಮಂತ ಇರ್ಬೋದು. ಹಿಂಗೆ ಇಷ್ಟೆಲ್ಲ ಇರ್ತಾವ. ಬಂಗಾರದ ತಾಟ, ಬಂಗಾರದ ಪ್ಲೇಟ್ ಅಥವಾ ಇದು ಬೆಳ್ಳಿದ ಊಟ ಮಾಡ್ತಾರೆ. ರೂಪಾಯಿ ಹೇಳ್ತಾರೆ ನಮ್ಮ ಪ್ರವಚನ. ಈಗ ಪ್ಲಾಸ್ಟಿಕ್ ಪ್ಲೇಟ್, ಪೇಪರ್ ಪ್ಲೇಟ್ ತಿನ್ಲಿಕ್ಕತ್ತ. ಮತ್ತೆ ಇವರ ಬಹಳ ಅಡ್ವಾನ್ಸ್ ರೂಪಾಯಿ ಹೇಳ್ತಾರೆ. ಏನು ಎಲ್ಲಿದೆ ಅಡ್ವಾನ್ಸ್? ಹಿಂದಿನ ಕಾಲದಾಗ ಬೆಳ್ಳಿ ತಾಟ ಊಟ ಮಾಡ್ತಾರೆ. ನೀವು ಪ್ಲಾಸ್ಟಿಕ್ ಪ್ಲೇಟ್, ಪೇಪರ್ ಪ್ಲೇಟ್ದಾಗ ತಿಂದು ನಾವು ಭಾಳ ಅಡ್ವಾನ್ಸ್ ಆಗಿ ಅನ್ಲಿಕ್ಕತ್ತೀವಿ. ಎಲ್ಲದ ಅಡ್ವಾನ್ಸ್ ಮತ್ತೆ ಅಡ್ವಾನ್ಸ್ಮೆಂಟ್ ಏನು ಮಾಡಿರ್ತಾರ? ಎಲ್ಲ ಇಂಥ ನ್ಯೂಕ್ಲಿಯರ್ ವೆಪನ್ಸು, ಬಾಂಬ್ ತಯಾರು ಮಾಡಿ. ಇದರಿಂದ ಏನಾಗ್ತದೆ? ಸಾವು ಹೆಂಗೆ ಬಂದೇ ಡೆತ್ ಎಕ್ಸಲರೇಟ್ ಮಾಡಲಿಕ್ಕೆ ಇನ್ನೂ ಲಘು ಬರುವಂತ ಮನುಷ್ಯ ಮಾಡಿ. ರೂಪಾಯಿ ಇನ್ವೆಂಟ್ ಸಮಥಿಂಗ್ ದ್ಯಾಟ್ ವಿಚ್ ವಿಲ್ ನಾಟ್ ಬ್ರಿಂಗ್ ಡೆತ್. ಸಾವು ಬರಬಾರ್ದು ಅಂಥದಿಂದ ಇನ್ವೆಂಟ್ ಮಾಡಿ ಏನು ಮಾಡ್ತಾರೆ? ಮಾಡಲಿಕ್ಕೆ ಶಕ್ತಿ ಇದೆ ಇಲ್ಲ. ಅದಕ್ಕೆ ಈ ರೀತಿ ಮನುಷ್ಯ ಮಾಡಿದ ಎಲ್ಲ ಜಗತ್ತು ನಾಶ ಮಾಡಲಿಕ್ಕೆ ಎಲ್ಲ ಮಾಡ್ತಾರೆ. ನಾವೀಗ ಫೋನ್ ವಾಪರಿಸ್ತೇವೆ, ಮೊಬೈಲ್. ಅದು ಯಾವುದೋ ಒಂದು ಮೆಟಲ್, ಪ್ಲಾಸ್ಟಿಕ್ಕು ಅಲ್ಲ, ಏನಂತಾರ ಮೊಬೈಲ್ ಅಂದರೆ ಈ ಕಾರ್ಡ್ ಅಲ್ಲ, ಒಳಗಿಂದಲ್ಲ, ಮೇಲಿಂದ ಬಾಡಿ. ಆ ಬಾಡಿ ಅದ ಪ್ಲಾಸ್ಟಿಕ್ ಅಲ್ಲ, ಫೈಬರ್ ಅಲ್ಲ. ಇನ್ನೊಂದೇನಂತ ನಾನು ಓದಿದ್ದೆ ಒಂದು ಆರ್ಟಿಕಲ್. ಅದು ಎಲ್ಲೋ ಒಂದು ಆಫ್ರಿಕನ್ ಇದರಲ್ಲಿ ಯಾವುದೋ ಒಂದು ಏರಿಯಾ ಒಳಗೆ ಅಲ್ಲೇ ಅದ್ರ ಮೈನ್ಸ್ ಅದ, ಅಲ್ಲೇ ಕೆಲಸ ಮಾಡ್ತಾರೆ ಅದನ್ನು ತೆಗಿಲಿಕ್ಕೆ. ಎಷ್ಟು ಕಷ್ಟಪಡ್ತಾರೆ ಅದನ್ನು ತೆಗಿಲಿಕ್ಕೆ. ಮತ್ತು ಅವ್ರಿಗೆ ಸಿಗೋದು ಸಂಬಳ ಭಾಳ ಕಡಿಮೆ. ಅದನ್ನು ತೊಗೊಂಡು ಅವ್ರು ಇಂಥವೆಲ್ಲ ತಯಾರು ಮಾಡಿ ಅವರು ಲಕ್ಷದ ಕೋಟ್ಯಾಂತರ ರೂಪಾಯಿ ಮಾಡಿದ್ದಾರೆ. ಆರು ಜನ ಎಲ್ಲ ಅಲ್ಲಿದ್ದವರು ಮೈನ್ಸ್ನಾಗ ಕೆಲಸ ಮಾಡೋರು. ಅವ್ರ ಆರೋಗ್ಯ, ಹೆಲ್ತ್ ಎಲ್ಲ ಕೆಟ್ಟು ಹೋಗುತ್ತೆ.
ನಾನೇ ಸ್ವತಃ ನೋಡೀನಿ ಕೆಲವು ಫ್ಯಾಕ್ಟ್ರಿ ನಮ್ಮ ಇಂಡಸ್ಟ್ರಿ ಎಸ್ಟೇಟ್ನಾಗ ನೋಡೀನಿ. ಅವರು ಕ್ರೋಮಿಯಂ ಪ್ಲೇಟ್ ಅದ್ರಾಗ ಒಂದು ಹಾರ್ಡ್ ಕ್ರೋಮ್ ಅಂತ ಹಾರ್ಡ್ ಕ್ರೋಮ್ ಮೆಟಲ್ ಮೇಲೆ ಅದಕ್ಕೆ ಕೋಟಿಂಗ್ ಮಾಡೋದು. ಆ ಹಾರ್ಡ್ ಕ್ರೋಮ್ ಮಾಡಲಿಕ್ಕೆ ಆ ಕೆಮಿಕಲ್ಸ್ ಏನು ಹಾಕ್ತಾರೆ ಪ್ರೊಸೆಸ್ ಮಾಡೋದು ಇಷ್ಟು ಸ್ಟ್ರಾಂಗ್ ಫ್ಯೂಮ್ಸ್ ಬರ್ತಾವೆ. ಕಿಟಕಿದ ಕಬ್ಬಣದ ಭಾರ ಅವೆಲ್ಲ ಕರಗಿ ತಳ್ಳಾಗಿ ಇಂತಿಂಥ ದಪ್ಪ ಇದ್ದಿದ್ದು ನಮ್ಮ ಫ್ಯಾಕ್ಟ್ರಿ ಒಳಗೆ ಅವ ದಪ್ಪ ಮಂಗಾವು ಅವ್ರ ಫ್ಯಾಕ್ಟ್ರಿ ಒಳಗೆ ಈ ತಳ್ಳಾಗಿ ಎದರಿಂದ ಆಗ್ತದೆ ಎಲ್ಲ ಕೆಮಿಕಲ್ ಇಫೆಕ್ಟ್. ಕಬ್ಬಣದಾಗ ಆಗಿರೋದ್ಮೇಲೆ ಮನುಷ್ಯನ ಮೇಲೆ ಏನಾಗಿರ್ಬೇಕು ವಿಚಾರ ಮಾಡಿ. ಮನುಷ್ಯನ ಶರೀರ ಮೇಲೆ ಏನು ಇಫೆಕ್ಟ್ ಆಗ್ತದೆ ಕಬ್ಬಣ. ಆಮೇಲೆ ಅವ್ರಿಗೆ ಮತ್ತು ಅವ್ರಿಗೆ ಹಾಲು ಕೊಡು ಕುಡಿಲಿಕ್ಕೆ ವರ್ಕರಿಗೆ ಹಾಲು ಕೊಡು. ಏನಾಗ್ತದೆ ಹಾಲು ಕೊಟ್ಟು ಅದು ಎಂಥ ಹಾಲು ಕೊಡೋರು ಅಲ್ಲೇ ಎಲ್ಲ ರುಚ ಆಗ್ತದೆ. ಇಷ್ಟು ಹಾಲು ಕುಡಿಲಿಕ್ಕೆ ಏನು ವೆಲ್ಡಿಂಗ್ ಮಾಡ್ತಾರೆ ನೋಡಿದ್ರೆ ವೆಲ್ಡಿಂಗ್ ಮಾಡ್ತಾರೆ. ಅದು ಇದು ಗ್ಲಾಸ್ ಇಟ್ಕೊಂಡು ಮಾಡ್ತಿರ್ತಾರೆ. ಏನು ಮಾಡೋದು ಕಣ್ಣು ಅವ್ರದ್ದು ಹಾಳಾಗುತ್ತೆ. ನಾರ್ಮಲ್ ಕಣ್ಣು ಕಾಣಂಗಿಲ್ಲ. ಆಮೇಲೆ ಒಂದು ಸಣ್ಣ ಉದ್ದಾರ ಮಾಡ್ಕೊತ ಹೋಗ್ತಾರೆ ರೊಕ್ಕ ಗಳಿಸ್ಲಿಕ್ಕೆ. ಆಮೇಲೆ ಅದರಿಂದ ಮುಂದೆ ಕಣ್ಣು ಉರಿತಾ ಇರ್ತದೆ ಶುರುನಾಗ ಮೊದಲೇ ಮಾಡುವಾಗ. ಹೊಸಬರು ನೋಡಿದ್ರಂತೂ ಮುಗಿದೋದ್ರಿ ಕಾಣೆಲ್ಲ ಉರಿಲಿಕ್ಕೆ ಶುರು ಆಗಿಬಿಟ್ಟು ಅವೆಲ್ಲ ನಿಂತು ಮಾಡಕ್ಕೆ ಹೋಗಿ ಕಣ್ಣೆಲ್ಲ ಉರಿಲಿಕ್ಕೆ ಅವ್ರು ಡೈಲಿ ಮಾಡಿ ಹೊಗಿನೂ ಬರ್ತದೆ. ಅವೆಲ್ಲ ಕನ್ಸ್ಯೂಮ್ ಮಾಡಿ ಕಣ್ಣು ಎಲ್ಲ ಹಾಳು. ಇದೆಲ್ಲ ಯಾರು ನೋಡಿ ಮನುಷ್ಯ ನಮ್ಮ ಶರೀರ ನಾಶ ಮಾಡಿ ನಮ್ಮ ಆರೋಗ್ಯ ನಮ್ಮ ಆಯುಷ್ಯ ಎಲ್ಲ ಆಗ್ತಾ ಹೋಗ್ತದೆ. ಇದೆಲ್ಲ ಆಸುರಿ ಸ್ವಭಾವ. ಅದಕ್ಕೆ ಹೇಳಿದ್ರೆ ಫ್ಯಾಕ್ಟ್ರಿ ಈಸ್ ಅನದರ್ ನೇಮ್ ಟು ಹೆಲ್. ಫ್ಯಾಕ್ಟ್ರಿ ಅಂದ್ರೆ ನರಕ. ಅಗ್ರಿಕಲ್ಚರ್ ಇದೆಲ್ಲ ಚಲೋ ಮಾಡಬೇಕು. ಫ್ಯಾಕ್ಟ್ರಿ ಇಲ್ಲ ಯಾರು ಸಾಯ್ತಾರೆ. ಇದು ಹಂಗೆ ಬಂದ್ಬಿಟ್ಟದೆ. ಫ್ಯಾಕ್ಟ್ರಿ ಬೇಕಾಗಬೇಕು. ಎಲ್ಲರೂ ಫ್ಯಾಕ್ಟ್ರಿ ಕೆಲಸ ಮಾಡೋದು ಹೊಲ್ದಾಗ ಕೆಲಸ ಮಾಡೋಕ್ಕೆ ರೆಡಿ. ನಮ್ಮ ಮನುಷ್ಯರು ಬೇಕಾಗಿದ್ದು ಏನು? ಲ್ಯಾಂಡ್, ಕಾವು, ಕೃಷ್ಣ. ಈ ಮೂರು ಸಾಕಲ್ಲ. ಲ್ಯಾಂಡ್, ಕಾವು, ಕೃಷ್ಣ. ಭೂಮಿ ಬೇಕು. ಒಂದು ಮನೆ ಮಾಡ್ಕೊಳ್ಳಿಕ್ಕಾಗಲಿ ಮತ್ತು ಅಗ್ರಿಕಲ್ಚರಿಗೆ ಭೂಮಿ ಬೇಕು. ಹಾಕ್ಲಾಗಬೇಕು. ಎತ್ತಿಂದಲ್ಲಿ ಹೊಲ್ದಾಗ ಕೆಲಸ ಮಾಡಿಸ್ತಿದ್ರು ಹಾಕ್ಲಾಗಬೇಕು. ಅದರಿಂದ ಹಾಲು ತುಪ್ಪ ಎಣ್ಣೆ ಎಲ್ಲ ನಡೀತದೆ. ಹೊಲ್ದಾಗಿದ್ದೆಲ್ಲ ಕಾಳು ಬಂದ್ಬಿಡುತ್ತೆ. ಬದುಕಲಿಕ್ಕೆ ಏನು ಬೇಕು? ಎಲ್ಲಿವರೆಗೆ ಬಟ್ಟೆ ಸಹಿತ ಎಲ್ಲಿ ಬರ್ತದೆ ಕಾಟನ್ ಇವು ಬೆಳೆಸಿ ಅದರಿಂದ ತಯಾರಾಗಿ ಬೆಳಗಾವಿ ಹತ್ತಿರ ಹೋಗಿರುತ್ತೆ. ನಮ್ದು ಇಸ್ಕಾನಿಂದ ಗೋಕುಲ ಧಾಮ ಮಾಡ್ಯಾರ. ಹೋಗಿರಲ್ಲ ನೀವು ನೋಡಿಲ್ಲ ಬೆಳಗಾವಿ ನೋಡಿಲ್ಲ? ನೋಡ್ತದ. ಅಲ್ಲೇ ಎಲೆಕ್ಟ್ರಿಸಿಟಿ ಇಲ್ಲ, ಕರೆಂಟ್ ಇಲ್ಲ, ಎಣ್ಣೆ ದೀಪಾನೆ. ಅವ್ರು ಹಾಕೊಳ್ಳೋ ಬಟ್ಟೆ ಎಲ್ಲ ಅಲ್ಲೇ ಬೆಳೆದಿದ್ದೆ. ಕೈ ಮಷಿನ್ ಯೂಸ್ ಮಾಡೋಂಗಿಲ್ಲ. ಈಗ ಹೋದಾಗಷ್ಟೇ ಕಾರ್ ಹೋಗಿರ್ತಾರೆ. ಅಲ್ಲಿ ಯಾವ ಒಳಗೆ ಮಷಿನ್ ಇಲ್ಲ, ಟ್ಯಾಕ್ಟರ್ ಇಲ್ಲ, ಏನಿಲ್ಲ. ಎಲ್ಲ ನೇಚರ್ನಿಂದ ಬಂದಿದ್ದು ತಗೊಂಡು ಅದನ್ನೇ ಅಡುಗೆ ಮಾಡ್ತಾರೆ. ಅಲ್ಲಿ ಮನೆ ಗುಡಿ ಕಟ್ಟಾರ. ಗುಡಿ ಮನೆ ಎಲ್ಲ ಮಾಡ್ಯಾರ. ಆ ಇಟ್ಟಂಗಿನೂ ಅಲ್ಲೇ ತಯಾರಾಗಿ ಬಟ್ಟೆಗಿದ್ವಲ್ಲ ಅಲ್ಲೇ ಮಾಡಿ ತಯಾರು ಮಾಡಿ ನ್ಯಾಚುರಲ್ ಕಲರ್ ಹಚ್ಚ. ಈ ಕಲರ್ ಎಲ್ಲ ಸಿಂಥೆಟಿಕ್ ಕಲರ್ಸ್ ಅಲ್ಲ, ನ್ಯಾಚುರಲ್ ಕಲರ್ಸ್ ಅವ್ರು ಮಾಡ್ಯಾರ. ಸ್ವಲ್ಪ ತ್ರಾಸ ಆಗ್ಯದ ಮಾಡ್ಯಾರ. ಎಲ್ಲ ನೋಡೋಕದ ಅಗದಿ. ಯಾವಾಗ ಹೋಗೋದು ಇಲ್ಲಿ ಹತ್ತಿರ ಅದ ಗಾಡಿ ಮಾಡ್ಕೊಂಡು ಹೋಗಿ ನೋಡ್ರಿ ಎಲ್ಲ. ಮತ್ತು ಅಲ್ಲಿ ಮಧ್ಯಾಹ್ನ ತಿಂಗಳು ಹೋಗ್ಬಿಟ್ರೆ ಪ್ರಸಾದ ವ್ಯವಸ್ಥೆ ಆಗ್ತದೆ. ಮೊದಲು ಇಲ್ಲಿ ಇಲಾಖೆ ಮಾಡಿ ಒಳಗೆ ಸೆಂಟ್ರಿಗೆ ಹೋಗ್ಬೇಕು. ಅಲ್ಲಿ ಕೇಳ್ಕೊಂಡು ಯಾರು ಬರ್ತಾರೆ ನೋಡಿ ಬರ್ಬೇಕು. ಭಾಳ ಚಲೋ ಮಾಡ್ಯಾರ. ಅಲ್ಲಿ ಇದೆ ತೋರಿಸ್ತಿರ್ತಾರೆ. ಈ ಡೀಸೆಲ್, ಪೆಟ್ರೋಲ್, ಎಲೆಕ್ಟ್ರಿಸಿಟಿ ಇವೆಲ್ಲ ಈಗ ಸತ್ತೋಗ್ಬಿಡ್ತೀವಿ. ಅವೇನು ಸಾಯೋದಿಲ್ಲ ಮನುಷ್ಯ. ಅದರಿಂದ ಊಟ ಇಲ್ಲ, ನೀರಿಲ್ಲ, ಸತ್ತೋಗ್ತದೆ. ಚಲೋ ಆಕ್ಸಿಜನ್ ಇಲ್ಲ, ಸತ್ತೋಗ್ತದೆ.
ಇವು ಅವಶ್ಯ. ಆ ಡೀಸೆಲ್, ಪೆಟ್ರೋಲ್, ಎಲೆಕ್ಟ್ರಿಸಿಟಿ ಇವೆಲ್ಲ ಮನುಷ್ಯ ಸತ್ತೋಗ್ತಾನಿಲ್ಲ, ಅದನ್ನು ತೋರಿಸ್ತಿರ್ತಾರೆ. ಇವೆಲ್ಲ ಯಾವ ಅವಶ್ಯ ಇಲ್ಲೇ ಇಲ್ಲ. ನಾ ಬದುಕಿ ನೋಡಿಲ್ಲ. ಇವತ್ತು ಡೀಸೆಲ್ ನಾವು ವಾಪರಿಸ್ತೀವಿ, ಅದನ್ನು ತೆಗಿಲಿಕ್ಕೆ ಎಷ್ಟೆಲ್ಲ ಇದು ಮಾಡ್ತಾರೆ. ಎಲ್ಲ ನ್ಯಾಚುರಲ್ ರಿಸೋರ್ಸಸ್ ತೆಗೆದು ವಾಪರಿಸ್ಬೇಕಂತ. ಪ್ಲಾಸ್ಟಿಕ್ ಕಂಡು ಹಿಡಿದ್ಬೇಕು, ಅದ್ರಾಗ ಬಂತು ಅದು. ಪ್ಲಾಸ್ಟಿಕ್ ಎಲ್ಲ ಅದ್ರಾಗ ಬಂತು, ಪೆಟ್ರೋಲಿಯಂ ಪ್ರಾಡಕ್ಟ್ನಾಗ ಬಂದ್ರೆ ಅದು ಪ್ಲಾಸ್ಟಿಕ್ ಬಂದ್ಬಿಟ್ಟದ. ಈಗ ಪ್ಲಾಸ್ಟಿಕ್ ನ್ಯೂಸನ್ಸ್ ಹಾಕಿಬಿಟ್ಟು ಹೆಂಗೆ ಅದನ್ನು ಇದು ಮಾಡ್ಬೇಕಂತ ತಿಳಿಯೋದು. ಯಾರೋ ಕಂಡು ಹಿಡಿದ್ಬಿಟ್ಟು ಪ್ಲಾಸ್ಟಿಕ್, ಈ ಪ್ಲಾಸ್ಟಿಕ್ ಬಾಟ್ಲಿ ಯಾವುದು ಎಲ್ಲ ಬಂದು ಎಲ್ಲ ನ್ಯೂಸನ್ಸ್ ಹಾಕಿಬಿಟ್ಟು. ಅದಕ್ಕೆ ಇವೆಲ್ಲ ನ್ಯಾಚುರಲ್ ರಿಸೋರ್ಸಸ್ ಎಕ್ಸ್ಪ್ಲಾಯ್ಟ್ ಮಾಡ್ಕೊತ ಹೋಗ್ಬಿಟ್ಟು. ಇಲ್ಲೇ ನಮ್ಮ ಏರಿಯಾದಾಗ ಎಲ್ಲ ಈಗ ಗ್ರನೈಟ್ ಎಲ್ಲ ಇದು ಮಾಡಿದ್ರು, ಚಲೋ ರೊಕ್ಕ ಗಳಿಸಿದ್ರೆ. ಕರೆ ಏನಾಗಿರಲ್ಲ, ಅರ್ಧದ ಎಲ್ಲ ಈ ಬ್ಯಾಲೆನ್ಸ್ ಆಗಿತ್ತು. ಒಳಗಡೆ ಎಲ್ಲ ಸ್ಟ್ರಕ್ಚರ್ ಇತ್ತು, ಕಲ್ಲು ತೆಗೆದು ರೊಕ್ಕ ಮಾಡಿ ಎಲ್ಲ ಭೂಮಿ ಎಲ್ಲ ಇದು ಮಾಡ್ಕೊಂಡ್ಬಿಡ್ತಾರೆ. ಆ ಚೈನಾದವರೆಲ್ಲ ತೊಗೊಂಡ್ರು ಗ್ರನೈಟ್ ಎಲ್ಲ ಮ್ಯಾಕ್ಸಿಮಮ್ ತೊಗೊಂಡ್ಬಿಟ್ಟ. ಅಲ್ಲದೆ ಅವ್ರದ್ದೆಲ್ಲ ಚೂರ ಹಂಗ ಇಟ್ಕೊಂಡ ಇಲ್ಲಿದೆಲ್ಲ ಖರೀದಿ ಮಾಡೋಕೆ ಹಚ್ಚಿ ತಕ್ಕೊಂಡು ಹೋಗ್ಯಾರ. ಎಲ್ಲ ಇದೆ ಇನ್ನೂ ಓದಿದ್ದೆ. ಅದಕ್ಕೆ ಏನೆಲ್ಲ ಮನುಷ್ಯ ಮಾಡ್ಲಿಕ್ಕತ್ತಾನ, ಜಗತ್ತನ್ನ ನಾಶ ಮಾಡಲಿಕ್ಕೆ ಮಾಡ್ತಾರೆ. ನಮ್ಮ ಮ್ಯಾಲೆ ಏನೋ ಭಾಳ ಚಲೋ ಆಗಿದೆ ಅಂತ ಕಾಣ್ತದೆ, ಆದ್ರೆ ಇದರಿಂದ ಡೇಂಜರ ಭಾಳ. ರೂಪಾಯದವ್ರು ಹೇಳ್ತಾರೆ, ಮಟೀರಿಯಲಿ ಅಡ್ವಾನ್ಸ್, ಸ್ಪಿರಿಚುವಲಿ ಸುಯಿಸೈಡಲ್. ಭೌತಿಕದಲ್ಲಿ ಮುಂದುವರೆಸಿ ಆಧ್ಯಾತ್ಮಿಕದಾಗ ಸ್ವಚ್ಛ ಆಗುತ್ತೆ. ಮಟೀರಿಯಲಿ ಅಡ್ವಾನ್ಸ್, ಸ್ಪಿರಿಚುವಲಿ ಸುಯಿಸೈಡಲ್. ಒಂದು ಉದಾಹರಣೆ ಕೊಡ್ತೀನಿ. ಇದು ನಾನು ಬಹಳ ವರ್ಷದಿಂದ ಓದಿದ್ದೀನಿ. ಅಮೇರಿಕಾದಲ್ಲಿ ಒಂದು ಕಂಪನಿಯವರು ಶೂ ತಯಾರು ಮಾಡಿದ್ರು, ಏನೋ ಸ್ಪೆಷಲ್ ಬುಕ್ ತಯಾರು ಮಾಡಿದ್ರು. ಅದರ ಮಾರ್ಕೆಟಿಂಗ್ ಇಷ್ಟು ಎಫೆಕ್ಟಿವ್ ಮಾರ್ಕೆಟಿಂಗ್ ಮಾಡಿಬಿಟ್ಟಾರೆ. ಯಾರೇ ಅದನ್ನು ಅಡ್ವರ್ಟೈಸ್ಮೆಂಟ್ ನೋಡಿಬಿಟ್ರೆ ಟಿವಿನಾಗ ಅಲ್ಲಿ ಹೋರ್ಡಿಂಗ್ಸು ಎಲ್ಲ ಮಾರ್ಕೆಟಿಂಗ್ ಭಾಳ ಚಲೋ ಮಾಡಿದ್ರು. ಅದನ್ನು ಒಂದು ನೋಡಿಬಿಟ್ರೆ ಈ ಶೂಸ್ ನಾನು ಖರೀದಿ ಮಾಡಬೇಕಂತ ಅನಿಸ್ತದೆ. ಅಷ್ಟು ಚಲೋ ಎಫೆಕ್ಟಿವ್ ಮಾರ್ಕೆಟಿಂಗ್ ಮಾಡಬೇಕು. ಆದರೆ ಅದಕ್ಕೆ ಕಾಸ್ಟ್ ಭಾಳ ಇತ್ತು, ರೊಕ್ಕ ಭಾಳ ಇತ್ತು, ಬೂಟಿಗೆ ರೊಕ್ಕ ಭಾಳ ಇತ್ತು. ರೊಕ್ಕ ಸ್ಪ್ರೇಗ್ ಮಾಡಿದ್ರೆ ಎಲ್ಲರೂ ಖರೀದಿ ಮಾಡ್ಕೊಂಡ್ಬಿಟ್ರು. ರೊಕ್ಕ ಇತ್ತು, ಅದಕ್ಕೆ ಎಲ್ಲರೂ ಖರೀದಿ ಮಾಡ್ಕೊಂಡ್ಬಿಟ್ರು. ರೊಕ್ಕ ಇಲ್ಲದವ್ರಿಗೆ ಬಂತು ಅಂದರೆ ಸಮಸ್ಯೆ. ರೊಕ್ಕ ಇಲ್ಲ ಅಷ್ಟು. ಆದ್ರೆ ಅಡ್ವರ್ಟೈಸ್ಮೆಂಟ್ ನೋಡಿದ್ರೆ ಬೇಕಾಗಿತ್ತು, ರೊಕ್ಕ ಇಲ್ಲ. ಏನು ಮಾಡ್ಲಿಕ್ಕಂದ್ರೆ ಅಂಥ ಬುಕ್ ಹಾಕೊಂಡು ಹೋಗೋರು ಹೊಡೆದ್ರೆ ಆ ಬುಕ್ ತಗೊಳ್ಳಕ್ಕೆ ಬರೀ ಹೊಡೆದಂದ್ರಲ್ಲ, ಒದ್ದು ಹಾಕಿ ಅಲ್ಲಿ ತನ ಮಾಡ್ಯಾರಲ್ಲ. ನನ್ನ ಕಡೆ ಅಂತೂ ತೊಗೊಳಕ್ಕೆ ಆಗ್ತಾ ಇಲ್ಲ, ನಿಮ್ಮ ಕಡೆ ಅದ ಹೊಡೆದ ಬುಟ್ ತಕೊಂಡು ಇಷ್ಟೆಲ್ಲ ನಡೀತದೆ. ಹಿಂಗೆ ಮನುಷ್ಯ ಇಂಥವೆಲ್ಲ ಮಾಡಿ ಇನ್ನೂ ಜಾಸ್ತಿ ಮನುಷ್ಯನಲ್ಲೇ ಇದು ಗ್ರೀಡ್, ಅನ್ಸೆಟಲ್ಮೆಂಟ್ ಮುಗಿಸ್ಕೊಳ್ದಾಗ ಇವೆಲ್ಲ ಇನ್ನೂ ಜಾಸ್ತಿ ಬೆಳೆಯಲಿಕ್ಕೆ. ಏನೋ ಒಂದು ಹಿಂಗೆ ತೊಗೊಂಡಿರ್ತೀವಿ, ಸಮಾಧಾನ ಆಗಿರ್ತದೆ, ಮತ್ತೊಂದು ಹೊಸ ಮಾಡಲ್ಲ. ಏನು ಚಲೋ ಇರ್ತದೆ. ಹಿಂಗೆ ಮನುಷ್ಯ ನಿರಾಶೆ ಮಾಡಲಿಕ್ಕೆ ಮಾಡಿರ್ತಾರೆ. ಒಂದಾದ್ಮೇಲೆ ಹಿಂಗೆ ಏನೇನೋ ಅಂತ ಹೊಸ ಹೊಸ ಹೊಸ. ಅವಾಗೇನು ಅನ್ನಿಸ್ತದೆ, ಹಿಂಗೆ ಚಾಲನ ಕೊನೆನೇ ಇಲ್ಲ ಇದಕ್ಕೆ. ಅದಕ್ಕೆ ಇವೆಲ್ಲ ಮನುಷ್ಯನಲ್ಲಿ ಗ್ರೀಡ್ ಇನ್ನೂ ಜಾಸ್ತಿ ಬಳಸ್ತಾ ಹೋಗ್ಬಿಡ್ತಾರೆ. ಇವು ಮನುಷ್ಯನಲ್ಲಿ ಇದ್ದಿದ್ದ ಶಾಂತಿ ಕಳ್ಕೊಂಡ್ಬಿಡ್ತಾರೆ. ಒಬ್ಬವ ಭಾಳ ಕಷ್ಟಪಟ್ಟು ರೊಕ್ಕ ಉಳಿಸಿ ಒಂದು ದಿವಸ ಹೊಸ ಸೈಕಲ್ ತೊಗೊಂಡು ಬಂದ ಮನೆಗೆ. ಹೆಂಡತಿ ಸೈಕಲ್ ಬಂದು ಪೂಜಾ ಎಲ್ಲ ಸೈಕಲ್ ಭಾರಿ ಖುಷಿಯಾಗುತ್ತೆ. ಮನೆಯಲ್ಲೆಲ್ಲರೂ ಖುಷಿಯಾಗಿತ್ತು, ಸೈಕಲ್ ಬಂದ ಹೊಸ. ಬಾಜು ಮನೆ ಅವ ಸೈಕಲ್ ತಂದು ನಿಲ್ಲಿಸುತ್ತೆ. ಈಗ ನಮ್ಮ ಮನೆಯಾಗ ಸೈಕಲ್ ಬರ್ತದೆ, ಅದನ್ನು ಪೂಜೆ ಮಾಡಿದ್ವಿ. ಬಾಜು ಮನೆಯಾಗ ಮೋಟರ್
ಮೋಟರ್ ಸೈಕಲ್ ತಂದು ಹೊಸ ಗಾಡಿ ಅದಕ್ಕೆ ಪೂಜಾ ಮಾಡೋದು ಏನಾಗ್ತದೆ ನೋಡ್ರಿ. ಆ್ಯಕ್ಚುಲಿ ಇದೆಲ್ಲ ಸುಖ ಎಂಥ ಸುಖ ಇದೆ, ರಿಲೇಟಿವ್ ಹ್ಯಾಪಿನೆಸ್ ಅಂತಾರೆ. ಏನಂತಾರ? ರಿಲೇಟಿವ್ ಹ್ಯಾಪಿನೆಸ್. ಉದಾಹರಣೆ ಮಾಡ್ತೀನಿ. ಈಗ ರಸ್ತೆಯಲ್ಲಿ ಬರುವಾಗ ಒಂದು 5 ರೂಪಾಯಿ ಸಿಕ್ತಂತ ಇಟ್ಕೋರಿ, 5 ರೂಪಾಯಿ ಬಿಟ್ಟಿರ್ತಾರೆ. 5 ರೂಪಾಯಿ ಸಿಕ್ಕರೆ ಭಾರಿ ಖುಷಿ ಆಗ್ತದೆ. 5 ರೂಪಾಯಿ ತೊಗೊಂಡು ಏನು ಮಾಡೋದು ಅಂತ ಅದು ಬಿಡಂಗಿಲ್ಲ. ಅದನ್ನ ಎಬ್ಬಿಸ್ತೀವಲ್ಲ, ಎಬ್ಬಿಸಿ ಇಟ್ಕೊಂಡ್ಬಿಡ್ತೀವಿ ಮಕ್ಕಳನ್ನ. ಆಮೇಲೆ ಬಂದು ಏನಾದ್ರು ಹೊಟ್ಟಿಲ್ಲ ಹಾಕಿದ್ರು ಹಾಕಿಲ್ಲ, ಯಾಕೆ 5 ರೂಪಾಯಿ ಸಿಕ್ಕಲ್ಲ. ಈಗ ಅದೇ 5 ರೂಪಾಯಿ ಒಬ್ಬ ಭಿಕ್ಷಕಕ್ಕೆ ಸಿಕ್ಕರೆ, ಭಿಕ್ಷಾ ಬೇಡವನಿಗೆ 5 ರೂಪಾಯಿ ಸಿಕ್ಕರಂದ್ರೆ ಅವನಿಗೆ ಖುಷಿ ಕೊಡ್ತದೆ. ನಮಗೆ ಏನು ತುಚ್ಛ ಅನ್ನಿಸ್ಬಿಡ್ತದೆ 5 ರೂಪಾಯಿ ಏನು ಬರ್ತದೆ, ಈಗ ತೊಗೊಂಡಿದ್ದೀವಿ ಊಟ. ಈಗ ನಾವು ಇನ್ನೊಂದು ಬರುವಾಗ 500 ರೂಪಾಯಿ ಸಿಕ್ಕರೆ, 500 ರೂಪಾಯಿ ಸಿಕ್ಕರೆ ಆವಾಗ ಖುಷಿ ಆಗ್ತದೆ. 500 ರೂಪಾಯಿ ಸಿಗ್ತಲ್ಲ, ಅದು 500 ಮುಂದೆ ಆಗೋದಿಲ್ಲ. ಜಸ್ಟ್ ಚೇಂಜ್ ಮಾಡ್ಸ್ಕೊಂಡು ಬಂದು 50 ರೂಪಾಯಿ ಹಾಕೋದು, ಮತ್ತು ಹಿಂಗೆ ಸಿಕ್ಕೋತಿರ್ತಾರೆ ಅಂತ ಹೇಳಿ ಪಾಕೆಟ್ದಾಗ ಮಾಡ್ತಾರೆ. ಇವೆಲ್ಲ ಏನು ರಿಲೇಟೆಡ್ ಹ್ಯಾಪಿನೆಸ್. ನಮಗೆ ನಾವು ಜಾಸ್ತಿ ಸಿಕ್ಕವ್ರು ನೋಡಿದ ಕೂಡ ನಮ್ಗೆ ಸಿಕ್ಕಿದ್ದು ಹೋಗ್ಬಿಟ್ಟು ಆಫೀಸ್ನಲ್ಲಿ ಒಂದು 500 ರೂಪಾಯಿ ಬೋನಸ್ ಕೊಟ್ಟು ಭಾರಿ ಖುಷಿಯಾಗಿರುತ್ತೆ. ಅವ್ನು ಬಾಜು ಅವ್ನಿಗೆ 1000 ಕೊಟ್ಟದನ್ನು ಕೇಳಿದ ಕೂಡ ಮತ್ತೆ ನಿರಾಶೆ ಆಗಿದೆ. ನಮ್ದು ಡಿಗ್ರಿ ತೊಗೊಂಡಿರ್ತೀವಿ, ಆ ಡಿಗ್ರಿ ತೊಗೊಂಡಿದ್ದ ಖುಷಿ ಅದ. ಹಿಂಗೆ ಡಿಗ್ರಿ ಏನಾಗಿದ್ರೆ ಅವ್ನು ಹೈಯರ್ ಕ್ವಾಲಿಫಿಕೇಶನ್ ಕೇಳಿ ನಮ್ದೇನು ತಿಳ್ಕೊಂಡು ಹಿಂಗೆ ಅನಿಸ್ತು. ಇವೆಲ್ಲ ರಿಲೇಟಿವ್ ಹ್ಯಾಪಿನೆಸ್. ಅದಕ್ಕೆ ಇದು ನಮ್ಗೇನು ಹೆಚ್ಚಿನ ತೊಗೊಂಡಿದ್ರು ಕೂಡ ಯಾವಾಗ ನಿರಾಶೆ ಆಗಿದೆ. ಅದು ಗಾಡಿ ತೊಗೊಂಡ್ರೆ ಏನಾದ್ರು ಎಲ್ಲ ಈ ರೀತಿ ನಿರಾಶೆ ಆಗಲಿಕ್ಕೆ ಕಾರಣ ಇದಾಗಿದೆ. ಅದಕ್ಕೆ ಆಧ್ಯಾತ್ಮಿಕ ಸುಖ ಏನಂದ್ರೆ ಇದು ಇಂಥದ್ದಲ್ಲ, ಸ್ಪಿರಿಚುವಲ್ ಹ್ಯಾಪಿನೆಸ್, ಬ್ರಹ್ಮ ಸುಖ. ಅದು ನಾವು ಭಗವಂತನ ಸೇವೆಯಲ್ಲಿ ತೊಗೊಂಡ್ರಿಂದ ಈ ಆನಂದ ಪಡಿತೀವಿ. ಮತ್ತು ಈ ಆನಂದಕ್ಕೆ ಮೇಲೆ ಹೆಚ್ಚಿನ ಇನ್ನೊಂದು ಇಲ್ಲೇ ಕಂಪ್ಯಾರಿಟಿವ್ ಯಾವದವ, ಇದನ್ನು ಕಂಪೇರ್ ಮಾಡಿದ್ರೆ ಹೈಯರ್ ಹ್ಯಾಪಿನೆಸ್ ಅಂತ ಏನಾರ ಇಲ್ಲ. ಇದೇ ಹೈಯೆಸ್ಟ್ ಹ್ಯಾಪಿನೆಸ್. ಇದು ಸ್ಪಿರಿಚುವಲ್ ಹ್ಯಾಪಿನೆಸ್, ಬ್ರಹ್ಮ ಸೌಖ್ಯ, ಭಕ್ತಿ ಸೇವೆಯಲ್ಲಿ ತೊಡಗೋದ್ರಿಂದ ಬರ್ತದೆ. ಈ ಸುಖ ಅನುಭವಿಸ್ಬೇಕಾದ್ಮೇಲೆ ಬಾಕಿ ಎಲ್ಲ ತುಚ್ಛ ಕಾಣಲಿಕ್ಕೆ. ಇದು ರಿಲೇಟಿವ್ ಹ್ಯಾಪಿನೆಸ್ ಅಲ್ಲ, ಇದು ರಿಯಲ್ ಹ್ಯಾಪಿನೆಸ್, ನಿಜವಾದ. ಮತ್ತು ಈ ಜಗತ್ತಿನ ಸುಖ ಮಿಥ್ಯಾನಂದ. ಏನ ಮಿಥ್ಯಾ ಅಂದರೆ ಫಾಲ್ಸ್. ಇವೆಲ್ಲ ಜಗತ್ತಿನ ಸುಖ ಎಲ್ಲ ಫಾಲ್ಸ್ ಹ್ಯಾಪಿನೆಸ್. ಇದು ಒಂದು ಗೀತೆಯಲ್ಲಿ ಶ್ಲೋಕ ಕೃಷ್ಣ ಹೇಳ್ತಾನೆ, ಯಹಿ ಸಂಸ್ಪರ್ಶಜ ಭೋಗ ದುಃಖಯೋ ದೇವತೆ ಆದಿ ಅರ್ಥವಂತ ಕೌಂತೆಯ ನ ದೇಶೋ ರಮಂತೆ ಬುದ್ಧಯ. ಈ ಸ್ಪರ್ಶದಿಂದ ಬರುವಂತಹ ಸುಖ ಯಹಿ ಸಂಸ್ಪರ್ಶಜ ಭೋಗ. ಎಲ್ಲ ದುಃಖ ಯೋನ ಏವತೆ ಅಂದ್ರೆ ಎಲ್ಲ ದುಃಖಕ್ಕೆ ಕಾರಣ, ಸೋರ್ಸ್ ಆಫ್ ಆಲ್ ಮಿಸರೀಸ್. ಎಷ್ಟು ಭೋಗಿಸ್ತೀವಿ ಅಷ್ಟು ರೋಗ ಬರ್ತದೆ. ಮೆನಿ ಡಿಶಸ್ ಮೆನಿ ಡಿಸೀಸ್ ಇವೆಲ್ಲ ಇರ್ತಾವ ನೋಡ್ರಿ. ಇಂಥ ಚಾಟ್ ಅಂತ ಜಗ್ ತಿನ್ಲಿಕ್ಕೆಲ್ಲ ತಿನ್ಕೋತ ಹೋಗ್ರೆಲ್ಲ. ಆಮೇಲೆ ಮದ್ದು ಸಹ ಹೊಟ್ಟೆ ಕೆಡ್ತು, ಹಾಲು ಕೆಡ್ತು, ಮತ್ತು ಮೆನಿ ಡಿಶಸ್ ಮೆನಿ ಡಿಸೀಸ್. ರೆಗ್ಯುಲರ್ ತಿಂದು ಮತ್ತು ಶುಗರ್ ಪ್ರಾಬ್ಲಮ್, ಆ ಪ್ರಾಬ್ಲಮ್, ಈ ಪ್ರಾಬ್ಲಮ್, ಕುಡೋದು ಲಿವರು, ಕಿಡ್ನಿ ನೋವು, ಅವರು ಎಲ್ಲ ಹಾಳು ಮಾಡ್ಕೊಂಡು. ಹೌದಲ್ಲ? ನಾನ್ ವೆಜ್ ತಿನ್ನೋರಿಗೆ ಎಲ್ಲ ಡೆಂಟಲ್ ಪ್ರಾಬ್ಲಮ್ ಗ್ಯಾರಂಟಿ ಬಂದೇ ಬರ್ತದೆ. ನಮ್ಗೆ ಹಲ್ಲೇ ಸುತ್ತೋದಿಲ್ಲ. ನಮ್ಮ ಹಲ್ಲು ನಾನ್ ವೆಜಿಟೇರಿಯನ್ಗೆ ಅಲ್ಲೇ ಇಲ್ಲ, ವೆಜಿಟೇರಿಯನ್ಗೆ ಅಲ್ಲೇ ಇಲ್ಲ. ಅದು ನಾನ್ ವೆಜ್ ತಿಂತಾರೆ, ಎಲ್ಲ ಹಲ್ಲ ಫಸ್ಟ್ ಹಾಳಾಗ್ತದೆ. ಎಲ್ಲ ಹೋಲ್ ಸಿಸ್ಟಮೇ ಕೆಟ್ಟು ಹೋಗ್ಬಿಡುತ್ತೆ. ಡೀಸೆಲ್ ಗಾಡಿ ಒಳಗೆ ಪೆಟ್ರೋಲ್ ಹಾಕಿದ್ರೆ ಅಥವಾ ಪೆಟ್ರೋಲ್ ಗಾಡಿ ಡೀಸೆಲ್ ಹಾಕಿದ್ರೆ ಹೆಂಗೆ ಹಾಳಾಗ್ತದೆ, ಹಂಗೆ ಇದು ಹಾಳಾಗ್ತದೆ. ಮಷೀನ್ ಇದೆ. ಈಗ ಕಾರ್ ಕೊಡ್ತೀವಲ್ಲಿ ಬರ್ತಾ ಬಿಟ್ಟಿರ್ತಾರಲ್ಲ ಪೆಟ್ರೋಲ್ ಡೀಸೆಲ್, ಹಂಗೆ ಈ ಯಂತ್ರಕ್ಕೆ ಈಗ ಒಳಗೆ ಬರ್ತಾ ಬಿಡ್ತಾರೆ. ಏನು ಹಲ್ಲು ನೋಡಿದ್ರೆ ಗೊತ್ತಾಗ್ತದೆ. ನಮ್ಮ ಹಲ್ಲಿಂತ ಹಲ್ಲು ಹರ್ಬಿಯೋಸ್ ಅಂತಾರೆ. ನಮ್ದು ಆಡಿಂದ
ಹುಲಿ ಸಿಂಹ ನೋಡಿ ಅವೆಲ್ಲ ಚೂಪ್ ಹಲ್ಲು, ಕಾರ್ನಿವರ್ಸ್ ಎಲ್ಲ ಚೂಪ್ ಹಲ್ಲು. ಅದು ರಕ್ತ ಮಾಂಸ ತಿನ್ನಲಿಕ್ಕೆ ಕಚ್ಚ ಕಡದು ಚಕ್ ತಿಂತದೆ. ಅದು ಕಚ್ಚಾ ಮಾಂಸನ ತಿಂತದೆ. ಬೆಕ್ಕೆಲ್ಲ ಇಲ್ಲಿ ಹಿಡಿದು ಅದ್ರ ಮೇಲೆ ಹಾಕ್ತಿರ್ತದೆ, ಇಲ್ಲಿ ಹಿಡಿತದ. ಪಕ್ಷಿ ತಿಂತಾವ, ಎಲ್ಲ ತಿಂತಾವ, ಹಂಗಾರೆ ಕಚ್ಚಾನ ತಿಂತಾವ. ಆಗ ನಾವು ಕುಕ್ಕಡ ಮನುಷ್ಯ ಕುಕ್ಕಡ ತಿಂದು ಒಳಗೆ ಹಸಿನಾಗ್ತದೆ. ಎಲ್ಲ ರೋಗಕ್ಕೆ ಕಾರಣ ಹೊಟ್ಟೆ ಒಳಗೆ ಬಯಲ್ ಸೆಕ್ರೇಷನ್ ಏನದ ಮನುಷ್ಯರಿಗೆ ಭಾಳ ಮೈಲ್ ಅದ. ಬಯಲ್ ಸೆಕ್ರೇಷನ್ ನಾನ್ ವೆಜಿಟೇರಿಯನ್ ತಿನ್ನೋ ಪ್ರಾಣಿಗೆ ಹೊಟ್ಟೆ ಒಳಗೆ ಬಯಲ್ ಸೆಕ್ರೇಷನ್ ಸ್ಟ್ರಾಂಗ್ ಅದ. ಯಾಕಂದ್ರೆ ನೀಟಾಗಿ ಕರ್ಕದ ಅದನ್ನ ಏನು ಮಾಡಬೇಕಲ್ಲ, ಪಚನ ಆಗಬೇಕು. ಕಚ್ಚಾ ಮಾಂಸ ಪಚನ ಆಗಬೇಕದು, ಅದಕ್ಕೆ ಸ್ಟ್ರಾಂಗ್ ಇಟ್ಟ. ನಾಯಿ ಒಳಗೆ, ಬೆಕ್ಕ ಒಳಗೆ, ಹುಲಿ ಸಿಂಹ ಎಲ್ಲ ಸ್ಟ್ರಾಂಗ್ ಅದ. ಅವು ಮಾಂಸ ಪಚನ ಆಗ್ತದೆ. ಮನುಷ್ಯ ಕುಕ್ಕಡ ತಿಂದರೂ ಒಳಗೆ ಪಚನ ಆಗ್ತದೆ. ಮತ್ತು ಮನುಷ್ಯನಲ್ಲಿ ಇಂಟೆಸ್ಟೈನಲ್ ಟ್ರ್ಯಾಕ್ಟ್, ಕರಳು, ಲಾರ್ಜ್ ಇಂಟೆಸ್ಟೈನ್, ಸ್ಮಾಲ್ ಇಂಟೆಸ್ಟೈನ್ ಇರ್ತವ. ಅವು ಎರಡೂ ನಮ್ಮಲ್ಲಿ ಮನುಷ್ಯರಲ್ಲಿ ಭಾಳ ಎಲ್ಲ ವೆಜಿಟೇರಿಯನ್ ಒಂದೇ ಇರ್ತದೆ. ನಾನ್ ವೆಜಿಟೇರಿಯನ್ ತಿನ್ನೋ ಪ್ರಾಣಿ ಒಳಗೆ ಶಾರ್ಟ್, ಯಾಕಂದ್ರೆ ಮೀಟ್ ಎಲ್ಲರಿಗೂ ಹಾಳಾಗ್ತದೆ, ಹೊರಗೆ. ಮನುಷ್ಯ ಮೀಟ್ ತಿಂದ ಮೇಲೆ ಅಲ್ಲೇ ಭಾಳ ದಿವಸ ಇತ್ತು. ಅದರಿಂದ ಕಾನ್ಸ್ಟಿಪೇಷನ್ ಮದರ್ ಆಫ್ ಆಲ್ ಡಿಸೀಸ್ ಇರ್ತಾರೆ. ಒಮ್ಮೆ ಅದು ಶುರು ಆಯ್ತು, ಎಲ್ಲ ರೋಗಕ್ಕೂ ಕಾರಣ ಆಗ್ತದೆ. ಇನ್ನೊಂದು ಪಾಯಿಂಟ್ ಹೇಳಿ, ವೆಜಿಟೇರಿಯನ್ ಪ್ರಾಣಿ ಆಗಲಿ ಮನುಷ್ಯ ಆಗಲಿ ನೋಡ್ರಿ, ಅವು ಹುಟ್ಟಿದ ಕೂಡ ಕಣ್ಣು ತೆಗ್ದಿರ್ತಾವೆ. ಆಕಳದ ಕರು ಹುಟ್ಟಿದ ಹೆಂಗಿರ್ತಾವೆ, ಕಣ್ಣ ನೋಡಿರಿ, ಕಣ್ಣು ತೆಗ್ದಿದ್ದಾರೆ. ಆಕಳದ ಕರು ನೋಡಿರಿ, ಹುಟ್ಟದ ನೋಡಿರಿಲ್ಲ, ಕಣ್ಣು ತೆಗ್ದಿದ್ದಾರೆ. ನಾಯಿ ಮರಿ ನೋಡಿರಿ, ಬೆಕ್ಕಿನ ಮರಿ ಕಣ್ಣು ಮುಚ್ಚಿರ್ತಾವ, ಆಮೇಲೆ ತೆಗಿತಾವ. ಹುಟ್ಟಿದಾಗ ಕಣ್ಣು ತೆಗ್ದಾಗಿಲ್ಲ, ಆಮೇಲೆ ಕ್ರಮೇಣಾಗಿ ಕಣ್ಣು ತೆಗಿತಾವ. ಅದಕ್ಕೆ ಇವೆಲ್ಲ ಕ್ಲಿಯರ್. ನಮ್ಮ ಬಾಡಿ ಇರೋದೇ ವೆಜಿಟೇರಿಯನ್, ಪಕ್ಕಾ ವೆಜಿಟೇರಿಯನ್. ಅದೆಲ್ಲ ಮತ್ತು ಕೃಷ್ಣಿಗೆ ಅರ್ಪಣೆ ಮಾಡಿ ತಿನ್ಬೇಕು. ಹಂಗ ತಿಂದರೂ ಪಾಪ ಅದು ಮತ್ತು ಬೇರೆ. ಫಸ್ಟ್ ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್ ಅಂದ್ರೆ ಬಿಡಬೇಕು, ವೆಜಿಟೇರಿಯನ್ ಆಗಬೇಕು. ನಾನ್ ವೆಜಿಟೇರಿಯನ್ ತಿನ್ನೋರು ಎಲ್ಲ ಬರ್ತಾರೆ. ಅವೆಲ್ಲ ಆಸುರಿ ಸ್ವಭಾವ. ಸಮುದ್ರ ಮಂಥನ ಆದಾಗ ಲಿಕ್ಕರ್ ಬಂತು, ಸಮುದ್ರ ಮಂಥನ ಆದಾಗ ಲಿಕ್ಕರು ಬಂತಂದ್ರೆ ಆ ಸುರ ಕೂಡ ಮಂಥನ ಮಾಡಿದ್ರು. ಲಿಕ್ಕರ್ ಬಂದ ಕೂಡ ಎಲ್ಲ ಸುರರು ಬಂದು ಜಕ್ಕೊಂಡ್ಬಿಟ್ರು, ತೊಗೊಂಡ್ಬಿಟ್ರು ಎಲ್ಲ ಕುಡಿಲಿಕ್ಕೆ. ಅದಕ್ಕೆ ಇವತ್ತು ಯಾರು ನಡೆಸ್ತಾರೆ ಪಾಡಿ ಅದೆಲ್ಲ ಅಂಗಡಿ ಬಂದು ಅವರೆಲ್ಲ ಎಂಥವ್ರು ನೋಡ್ರು. ಆಸುರಿ ಸ್ವಭಾವ, ಲಿಕ್ಕರ್ ಕುಡಿಯೋದು, ತಿನ್ನೋದು, ಎಲ್ಲ ಕೆಟ್ಟ ಕೆಟ್ಟ ಮಾಡ್ಕೊಂಡು ಇದರಿಂದ ಎಲ್ಲ ಜಗತ್ತಿನ ನಾಶ ಆಗುವಂಥ ಕೆಲಸ ಮಾಡ್ತಾರೆ. ಆಮೇಲೆ ಎಲ್ಲ ಹೇಳಿದ ಪಾಯಿಂಟ್ಸ್ ಎಲ್ಲ ಬಂದು ಬೇರೆ ಬೇರೆ ಮಹಾಮೂಲ ಬರ್ತಾರೆ. ಅದಕ್ಕೆ ಆ್ಯಕ್ಚುಲಿ ನೋಡಿದ್ರೆ ಇವತ್ತು ಇಡೀ ಜಗತ್ತಲ್ಲಿ ಎಂಥ ಜನ ಇದ್ದಾರೆ ಈಗ, ಇಡೀ ಜಗತ್ತಲ್ಲಿ. ನಮ್ಮ ಭಾರತದಲ್ಲಿ ಇದು ನೋಡ್ಲಿಕ್ಕೆ ಅಂತೀನಿ, ಬೇರೆ ದೇಶದ್ದೇನೇ ಬರುತ್ತೆ, ಬೇರೆ ದೇಶದ್ದೇನೇ ಬರುತ್ತೆ. ಕೆಲವು ಇವತ್ತು ಕೆಲವು ಆಫ್ರಿಕನ್ ಕಂಟ್ರೀಸ್ ಒಳಗೆ ಅಲ್ಲಿ ಕ್ಯಾನಿಬಲ್ಸ್ ಅಂತಾರೆ. ಅವ್ರಿಗೆ ಒಂದು ವಯಸ್ಸಿನ ಮಟ್ಟಿಗೆ ಮನುಷ್ಯರು ಬಿಡ್ತಾರ ಬದುಕಲಿಕ್ಕೆ. ವಯಸ್ಸಾತಂದ್ರೆ ಹೊಡೆದ ತಿಂದ್ಬಿಡ್ತಾರೆ. ಎಲ್ಲರ ಕಡೆ ಹಬ್ಬ, ನೀವು ಹೊಡೆದ ಬಾಯಲ್ಲಿ ಅಂತ ಹಬ್ಬ ಮನುಷ್ಯರಿಗೂ ತಿಂದಾಕಿ. ಇವತ್ತು ಇದ್ದಾರೆ, ಏನಂತಾರೆ ಅವ್ರಿಗೆ, ಕ್ಯಾನಿಬಲ್ಸ್, ಮನುಷ್ಯನ ತಿನ್ನೋರು. ಅವ್ರಿಗೆ ಎಲ್ಲಿಗೆ ಹೋಗಿ ನೋಡಿದ್ವಿ, ಇಲ್ಲೆಲ್ಲ ಪ್ರಾಣಿದೆಲ್ಲ ಬರ್ತೀವಿ, ಮನುಷ್ಯರು ತಿನ್ನೋದೇ ಬರ್ತೀವಿ.
ಭಾಳ ವರ್ಷದ ಒಂದು ನಮ್ಮ ಇಸ್ಕಾನ್ ಮ್ಯಾಗ್ಝಿನಲ್ಲಿ ಒಂದು ಆರ್ಟಿಕಲ್ ಓದಿದೆ. ಕಲಿಯುಗ ಮುಂದುವರೆದಾಗ ಮೆನ್ ವಿಲ್ ಬಿಗಿನ್ ಟು ಈಟ್ ದೇರ್ ಓನ್ ಚಿಲ್ಡ್ರನ್ ಅಂತ ಬಂತು. ಮನುಷ್ಯ ಕಲಿಯುಗ ಮುಂದುವರೆದಾಗ ಮನುಷ್ಯನೇ ತಮ್ಮ ಮಕ್ಕಳನ್ನ ತಿಂದು ಹಾಕಿರ್ತಾರೆ ಅಂತ ಹೇಳಿ ಆರ್ಟಿಕಲ್ ಓದಿದೆ. ನನಗನ್ನಿಸ್ತು ಇದು ಶಕ್ತಿ ಬೆಳೆದ ಅನ್ನಿಸ್ತು. ಮನುಷ್ಯರು ತಮ್ಮ ಮಕ್ಕಳನ್ನ ಹೆಂಗೆ ಹಾಕ್ತಾರೆ, ಶಕ್ತಿಲ್ಲ ಅಂತ. ಸ್ವಲ್ಪ ವರ್ಷ ಆದಮೇಲೆ ಪೇಪರಲ್ಲಿ ಆರ್ಟಿಕಲ್ ಓದಿದ್ದು ಇದಾಗಿದ್ದೇವೆ. ಇದು ನಮ್ಮ ಮ್ಯಾಗ್ಝಿನಲ್ಲೇ ಕಲಿಯುಗ ಮುಂದುವರೆದಾಗ ಮೆನ್ ವಿಲ್ ಬಿಗಿನ್ ಟು ಈಟ್ ದೇರ್ ಓನ್ ಚಿಲ್ಡ್ರನ್ ಅಂತ ಬಂತ. ಆಮೇಲೆ ಆಗಿದ್ದೆ ಘಟನೆ ಪೇಪರ್ದಾಗ ಬಂದಿದ್ದು ಓದಿ ನಾನು. ಅಬಾರ್ಟ್ ಮಾಡಿದ್ದ ಫಿಟ್ನೆಸ್ ತಿನ್ಲಿಕ್ಕತ್ತಾರ ಅಂತ ಬಂದು ಅಬಾರ್ಷನ್ ಮಾಡ್ತಾರಲ್ಲ ಮಕ್ಕಳು ಬೇಡ ಅಂತ ಹೇಳ್ತಾರೆ, ಅದನ್ನು ತಿನ್ನೋಬೇಕಾರೆ ಮೊದಲೇ ನಮ್ಮ ಶಾಸ್ತ್ರ ಹೇಳಿಕತ್ತದ ಕಲಿಯುಗ ಮುಂದುವರೆದಾಗ ಇಂಥವೆಲ್ಲ ಮಾಡ್ತಾರೆ. ಎಷ್ಟು ಕೆಟ್ಟತನಕ್ಕೆ ಹೋಗ್ಬಿಡ್ತಾರಂದ್ರೆ ಅದು ಹೇಳಲಿಕ್ಕೆ ಸಿಕ್ಕಿಲ್ಲ, ಅಷ್ಟು ಪಾಪಕ್ಕೆ ಒಳಗಾಗ್ತಾರೆ. ಇವೆಲ್ಲ ಆಸುರಿ ಸ್ವಭಾವ. ಅದಕ್ಕೆ ಇವತ್ತಿನ ಜಗತ್ತ ಎಲ್ಲ ಇಂಥದ್ದೇ ಅದ. ಇವತ್ತು ಇಡೀ ಜಗತ್ತಿಗೆ ಅದ. ಚೈನಾ ಒಳಗೆ ತಿಂತಾರೆ, ಎಲ್ಲ ತಿಂತಾರೆ, ಜೀವಂತ ಇರ್ತಾವಂತೆ. ಸಿಲೆಕ್ಟ್ ಮಾಡಿ ತೊಗೊಂಡು ಹೋಗ್ತಾರ. ಹಾವು ಎಲ್ಲ ಹೇಗೆ ಹಾವು ಕೊಡುತ್ತೆ, ಅವ್ರು ಹಿಡ್ಕೊಂಡು ಹೋಗಿ ತೊಗೊಂಡು ತಿಂತಾರೆ, ಹಾವು ತಿಂತಾರೆ. ಅದರಿಂದ ಕೊರೋನಾ ಬೆಳೀತಾರೆ. ಚೈನಾದಿಂದ ಶುರುವಾಯಿತು. ಎಲ್ಲ ಜಗತ್ತಿನಲ್ಲಿ ಹಾಕಿ ಲಕ್ಷಗಟ್ಟಲೆ ಜನ ಸತ್ತು. ಅದಕ್ಕೆ ಇವೆಲ್ಲ ನಾವು ನೋಡ್ಲಿಕ್ಕೆ ಎಫೆಕ್ಟ್ ಆಸುರಿ ಸ್ವಭಾವ. ಅದಕ್ಕೆ ಇಡೀ ಜಗತ್ತೇ ಈ ರೀತಿ ಹೋಗ್ತಾ ಇದೆ. ಎಲ್ಲ ಬೆಟ್ ನರ್ಕಕ್ಕೆ ಹೋಗೋರು ಎಲ್ಲರಿಗೆ ಪ್ರಭುಪಾದವ್ರು ಬಂದು ಏನು ಮಾಡ್ಲಿಕ್ಕಂತಾರೆ. ಈಗ ನಾವು ಎಲ್ಲ ಅದ್ರಾಗ ಇದ್ದಾವ್ರೆ, ನರ್ಕಕ್ಕೆ ಹೋಗೋರು ನಾವು. ಈಗ ನಮ್ಮನ್ನ ಕೃಷ್ಣನ ಕಡೆ ಒಳಗಿಲ್ಲ ಇಲ್ಲ ಎಲ್ಲಿ ಹೋಗ್ತಿದ್ರಿ ನರ್ಕಕ್ಕೆ ಹೋಗೋದು. ಯಾಕಂದ್ರೆ ಎಲ್ಲರೂ ಹಂಗ ಹೊರಟ್ಬಿಟ್ಟಾರೆ, ನಾವು ಹಂಗ ಇಷ್ಟೊತ್ತಿಗೆ ಎಲ್ಲಿ ಹೋಗ್ತಿರ್ತೀವಿ ಅಲ್ಲ. ಮತ್ತೆ ಸಿನಿಮಾ ಮಾಡ್ಕೊತ ಹೋಗೋದು, ಹೊಸ ಸಿನಿಮಾ ಬಂದೈತೆ ಕಂಡು ಹೋಗೋಣ ಅಂತ ಅಲ್ಲಿ ಹೋಗೋಣ, ಈ ಹೋಟೆಲ್ ಹೋಗೋಣ, ಬರೀ ಇಂಥ ಇದ್ರಾಗ ಬಂದು ಅಂತ ಹೇಳಿ ಪಾರಾಗಿ ಈ ಇಸ್ಕಾನಿಗೆ ಬರೋರೆಲ್ಲ ಹುಡುಗರು ನೋಡಿ, ಸಣ್ಣ ಹುಡುಗರು ಕೆಲವರು ಫುಲ್ ಟೈಮ್ ಜಾಯ್ನ್ ಆಗ್ತಾರೆ. ಇನ್ನು ಕೆಲವರು ಬುಕ್ ಸ್ಟೂಡೆಂಟ್ಸ್ ಅವೆಲ್ಲ ಚಲೋ ಲೈಫ್ ಲೀಡ್ ಮಾಡ್ಲಿಕ್ಕೆ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ, ಇದಿಲ್ಲ. ಮತ್ತು ಹೊರಗಿಂದ ನೋಡ್ಕೊಂಡು ಎಲ್ಲ ಸಣ್ಣ ಸಣ್ಣ ಹುಡುಗರು ಸಿಗರೇಟ್ ಸೇರಿದ್ರು, ಕೆಟ್ಟ ಎಲ್ಲ ಮಾಡ್ಕೊಂಡು ಇದ್ರಾಗ ಬಂದ್ರೆ ಇದ್ರಾಗ ಬರಲಿಲ್ಲ ಅಂದರೆ ಮತ್ತೆ ಅದು ಬರಲಿ. ಶ್ರೀ ಗುರು ಚರಣೆ ರತಿ ಐಸೆ ಉತ್ತಮ ಗತಿ. ಭಗವಂತನ ಆಶ್ರಯ ಒಳಗೆ ಬಂದ್ರಿ, ಗುರುಗಳ ಆಶ್ರಯ ಒಳಗೆ ಬಂದ್ರಿ, ಉತ್ತಮ ಗತಿ. ಇಲ್ಲ ಅಂದ್ರೆ ಅಧೋಗತಿನೇ. ಟೈಮ್ ಅದ ಇನ್ನೊಂದು 5 ನಿಮಿಷ. ಎಷ್ಟಾಗ್ಯದ? ಆಗ್ಯದ ಆತೇನ? ಹಂಗಾರೆ ಇನ್ನೊಂದು ಸರಿ ಹೇಳ್ತೇನೆ. ಇನ್ನೊಂದಿಷ್ಟು ಕೆಲವು ಪಾಯಿಂಟ್ ಮಹಾಭಾರತ ಆಗಿದ್ದ ಮತ್ತೊಮ್ಮೆ ಹೇಳೋದು. ನೆಕ್ಸ್ಟ್ ಮಂಡೇ ಎಲ್ಲರೂ ಬರ್ತೀರಲ್ಲ. ಇನ್ನು ರೆಗ್ಯುಲರ್ಲಿ ಮಾಡೋಣ. ಯಾವಾಗೋ ಒಂದು ಬರೋದು ಬೇಡ, ರೆಗ್ಯುಲರ್ ಬರಬೇಕು. ನೀವೆಲ್ಲರೂ ಒಬ್ಬರಿಗೆ ಹೇಳಿಲ್ಲ, ಪ್ರತಿ ವಾರ ರೆಗ್ಯುಲರ್ ಮಾಡೋದಲ್ಲ. ಈಗ ಎಲ್ಲ ಸ್ವಲ್ಪ ಆಕ್ಟಿವೇಟ್ ಮಾಡಿ, ಯಾರು ಬಂದಿಲ್ಲ ಅವ್ರಿಗೆ ಹೇಳಿ ಬರ್ತೀಯಾ ನೀನು, ಯಾರು ಬೇಕಿದೆ ಇನ್ನೂ ನಿಮ್ಗೆಲ್ಲ ನಿಮ್ಮಗಳ ರೆಗ್ಯುಲರ್ ಬೇರೆ ಒಬ್ಬಂದ್ರೆ ಅವರು ಕೇಳ್ತಾರೆ. ಇನ್ನು ಚೆನ್ನಾಗ ಭಗವದ್ಗೀತಾ